ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಇಂದು ಕಲಬುರಗಿ ನಗರದ ಉದನೂರು ರಸ್ತೆಯಲ್ಲಿ ಇರುವ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವತಿಯಿಂದ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಹಾಗೂ ವಿಪ್ರ ಉದ್ಯಮ ನೇರ ಸಾಲ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣೆ ಸಮಾರಂಭ ಜರುಗಿತು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಲಬುರಗಿ ನಗರದ ಉದನೂರು ರಸ್ತೆಯಲ್ಲಿ ಇರುವ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ರವಿವಾರ ಭವ್ಯವಾಗಿ ಜರುಗಿತು. ಈ ಸಮಾರಂಭವನ್ನು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಕಲಬುರಗಿ ಹಾಗೂ ಬೆಳಗಾವಿ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಪ್ರ ಉದ್ಯಮ ನೇರ ಸಾಲ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಮಾತನಾಡಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರದ ಸಹಕಾರ ಮುಂದುವರಿಯಲಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ರಾಜೀವ್ ಜಾನೆ, ಮಹಾನಗರ ಪಾಲಿಕೆ ಕಲಬುರಗಿಯ ವಿರೋಧ ಪಕ್ಷದ ನಾಯಕರಾದ ಶೋಭಾಜಿ ದೇಸಾಯಿ ಆಗಮಿಸಿದ್ದರು. ಆಹ್ವಾನಿತರಾಗಿ ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡರಾದ ಪಂಡಿತ್ ವಿನೋದಾಚಾರ್ಯ ಗಲಗಲಿ, ಕಲಬುರಗಿ ಹಿರಿಯ ವಕೀಲರಾದ ರಾಘವೇಂದ್ರ ಕೋಗನೂರ್, ಪ್ರಶಾಂತ್ ಕೊರಳ್ಳಿ, ಚಿತ್ತಾಪುರದ ವಿಪ್ರ ಮುಖಂಡರಾದ ವೆಂಕಟೇಶ್ ಕುಲಕರ್ಣಿ, ಉದ್ಯಮಿಗಳಾದ ಕೃಷ್ಣಾಜಿ ಕುಲಕರ್ಣಿ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸಗೋಡು ಜಯಸಿಂಹ, ವ್ಯವಸ್ಥಾಪಕ ನಿರ್ದೇಶಕರಾದ ದೀಪಶ್ರೀ KGS ಸೇರಿದಂತೆ ವಿಪ್ರ ಸಮಾಜದ ಬಂಧುಗಳು, ವಿದ್ಯಾರ್ಥಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನಮ್ಮ ಸರ್ಕಾರ ಇದ್ದಾಗ ಅವಾಗ ಸ್ಥಾಪನೆ ಮಾಡಿತ್ತು. 2018 ಇಸ್ವಿಯಲ್ಲಿ ನಮ್ಮ ಜಂಟಿ ಸರ್ಕಾರ ಇದ್ದಾಗ ಅವಾಗ ಸ್ಥಾಪನೆ ಮಾಡಿ, ಆ ಸಂದರ್ಭದಲ್ಲಿ ನಮ್ಮ ಅರವಿಂದ್ ದೇಶಪಾಂಡೆ ಅವರು ಕೂಡ ಅದಕ್ಕೆ ಬಹಳ ಒಂದು ಪ್ರಯತ್ನವನ್ನು ಮಾಡಿದರು ಮತ್ತು ಅವರು ಇದನ್ನು ಒತ್ತಾಯವನ್ನು ಮಾಡಿ ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಅದನ್ನ ಮಾಡೋದಕ್ಕೆ ಕಾರಣ ಆಯಿತು. ಇವತ್ತು ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಸಮಸ್ಯೆಗಳು ಇದ್ದೇ ಇರ್ತದೆ. ಯಾವ ಸಮಾಜ ಕೂಡ ಸಮಸ್ಯೆ ರಹಿತವಾದ ಸಮಾಜ ಯಾವುದೂ ಇಲ್ಲ ಅಲ್ವಾ? ಅದು ಲಿಂಗಾಯತ ಸಮಾಜ ಆಗಿರ್ಬೋದು, ಒಕ್ಕಲಿಗರ ಸಮಾಜ ಆಗಿರ್ಬೋದು, ಅಥವಾ ಹಿಂದುಳಿದಗಳ ಸಮಾಜಗಳಾಗಿರ್ಬೋದು, ಅಲ್ಪಸಂಖ್ಯಾತರ ಸಮಾಜಗಳಾಗಿರ್ಬೋದು, ಎಲ್ಲ ಸಮಾಜಗಳು ಅವ್ರದೇ ಆಗಿರ್ತಕ್ಕಂಥ ಸಮಸ್ಯೆಗಳು ಇದ್ದೇ ಇರ್ತದೆ. ಆದರೆ ಅವರಿಗೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದಕ್ಕೆ ಬೇಕಾದಷ್ಟು ವೇದಿಕೆಗಳು ಮತ್ತು ರಾಜಕೀಯ ಶಕ್ತಿ ಇದೆ. ನಮ್ಮ ಸಮಾಜಕ್ಕೆ ಅಷ್ಟು ಸುಲಭವಾಗಿ ಅಷ್ಟೊಂದು ಗಮನ ಕೊಡೋಕೆ ಹೋಗೋಲ್ಲ. ಯಾಕಂದ್ರೆ ಎಲ್ಲರೂ ಏನ್ ತಿಳ್ಕೊಂಡಿದೆ, ಬ್ರಾಹ್ಮಣರಾಗಿ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡ್ಬಿಡ್ತಕ್ಕಂಥದ್ದು. ಮತ್ತು ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಯಾವ ರೀತಿಯಾಗಿ ನೋಡ್ಬೇಕಾಗ್ತದೆ, ಆ ನೋಡ್ತಕ್ಕಂಥ ದೃಷ್ಟಿಕೋನ ಎಲ್ಲೋ ಒಂದ್ ಕಡೆ ನಮ್ಮ ವ್ಯವಸ್ಥೆಯಲ್ಲೇ ಬಂದ್ಬಿಟ್ಟಿದೆ. ಆವಾಗ ಅದರಿಂದ ಈ ಮಂಡಳಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಒಂದು ಪ್ರಯತ್ನ ಆಗಿ ಯಶಸ್ಸು ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಒಂದು ದೊಡ್ಡ ಒಂದು ಇತಿಹಾಸ, ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳೋದಕ್ಕೆ ಬಯಸ್ತಾ ಇದೆ. ಇವತ್ತು ಮಂಡಳಿ ಸ್ಥಾಪನೆ ಆಗಿ ಪ್ರಥಮ ವರ್ಷ ಸ್ವಲ್ಪ ಚೆನ್ನಾಗಿ ನಡೀತು. ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ಏರುಪೇರಾಗಿತ್ತು.
ಸರಿಯಾದ ರೀತಿ ಅನುದಾನ ಬಿಡುಗಡೆ ಆಗ್ತಾ ಇರಲಿಲ್ಲ ಮತ್ತು ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಏನು ಅನುಕೂಲ ಆಗ್ತಾ ಇದೆ ಯಾರು ಕೂಡ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅನುದಾನ ಏನ್ ಕೊಡಬೇಕಾಗಿತ್ತು ಅದನ್ನ ಚಾಚು ತಪ್ಪದೆ ಪೂರ್ತಿಯಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ವರ್ಷ ಹಣವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಮ್ಮಿ ಮಾಡಲಿಲ್ಲ. ವಿಪ್ರಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿ ಧಾರ್ಮಿಕ ಕ್ಷೇತ್ರಕ್ಕಾಗಿ ಪಂಡಿತ್ ಗೋಪಾಲಾಚಾರ್ಯ ಅಕಮಂಚಿ, ನ್ಯಾಯಾಂಗ ಕ್ಷೇತ್ರಕ್ಕಾಗಿ ಗುರುರಾಜ ದೇಶಪಾಂಡೆ, ವೈದ್ಯಕೀಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಶಶಾಂಕ್ ರಾಮದುರ್ಗ, ಕೃಷಿ ಕ್ಷೇತ್ರಕ್ಕಾಗಿ ಧನಂಜಯ ಕುಲಕರ್ಣಿ ಬೋಳಣಿ, ಸಮಾಜ ಕ್ಷೇತ್ರಕ್ಕಾಗಿ ಕಿಶನ್ ರಾವ್ ಕುಲಕರ್ಣಿ ಹಾಗೂ ಉದ್ಯಮ ಕ್ಷೇತ್ರಕ್ಕಾಗಿ ರಂಗನಾಥ ದೇಸಾಯಿ ಇವರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದೇ ರೀತಿ ವಿವಿಧ ಕ್ಷೇತ್ರಗಳ ಸಾಧಕರಾದ ಕೃಷಿ ಕ್ಷೇತ್ರಕ್ಕಾಗಿ ರಾಘವೇಂದ್ರ ಆಚಾರ್ಯ ಜೋಶಿ ನೆಲೋಗಿ, ಸಾಹಿತ್ಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಶ್ರೀ ಲಕ್ಷ್ಮೀಕಾಂತ್ ಕುಲಕರ್ಣಿ ಮಹಾರೀರ್, ಸಮಾಜ ಸಂಘಟನಾ ಕ್ಷೇತ್ರಕ್ಕಾಗಿ ವಿಭಾ ಎಂ ದೀಕ್ಷಿತ್, ಮೇಘನಾ ದೇಶ್ಮುಖ್, ಮಾಧ್ಯಮ ಕ್ಷೇತ್ರಕ್ಕಾಗಿ ಗುರುರಾಜ್ ಕುಲಕರ್ಣಿ ನಿಂಬರ್ಗಿ, ಧಾರ್ಮಿಕ ಕ್ಷೇತ್ರಕ್ಕಾಗಿ ರಮಾಕಾಂತ್ ಜೋಶಿ, ಕಲಾ ಕ್ಷೇತ್ರಕ್ಕಾಗಿ ಆರಾಧ್ಯ ಜೋಶಿ, ಪ್ರಣೀತಾ ಎಸ್ ಕುಲಕರ್ಣಿ, ಸನ್ನಿಧಿ, ಸಹಕಾರ ಕ್ಷೇತ್ರಕ್ಕಾಗಿ ರಮೇಶ್ ಹಬ್ಬು ಮಲ್ಲಾಬಾದ್, ಸಾಮಾಜಿಕ ಕ್ಷೇತ್ರಕ್ಕಾಗಿ ಕರಣಕಾರ್ ಭಟ್ ಪೂಜಾರಿ ಘಾಣಗಾಪುರ್, ಅಂಕಿತಾ ಆನಂದ್ ದೇಶ್ಮುಖ್ ಘಾಣಗಾಪುರ್, ಉದ್ಯಮ ಕ್ಷೇತ್ರಕ್ಕಾಗಿ ಸರಿತಾ ಪಪ್ಪು, ವಿನೋದ್ ಕುಲಕರ್ಣಿ, ಸಾಮಾಜಿಕ ಕ್ಷೇತ್ರಕ್ಕಾಗಿ ಶ್ರೀಧರ್ ದೇಶಪಾಂಡೆ ಕೆಂಬಾವಿ, ರಮ್ಯಾ ರಾಘವೇಂದ್ರ ದೇಶಪಾಂಡೆ ಕೆಂಬಾವಿ, ವಿನೋದ್ ಕುಲಕರ್ಣಿ ಕೋಣಸಿರಸಿಗೆ, ಉದ್ಯಮ ಕ್ಷೇತ್ರಕ್ಕಾಗಿ ಅಂಜನೇಯ ಕುಲಕರ್ಣಿ ಅಫ್ಜಲ್ಪುರ್ಕರ್, ಸಮಾಜ ಸಂಘಟನಾ ಕ್ಷೇತ್ರಕ್ಕಾಗಿ ಲೀಲಾವತಿ ದೇಶಪಾಂಡೆ ಹಾಗೂ ರಾಜಶ್ರೀ ದೇಶ್ಮುಖ್ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ವೇದ ಬ್ರಹ್ಮ ಪಂಡಿತ್ ಮೋಹನ್ ಭಟ್ ಜೋಶಿ, ಘಂಟಿ ರಾಮಾಚಾರ್, ಗುಂಡಾಚಾರ್ ನರಿಬೋಳ್, ವಾದಿರಾಜ ವ್ಯಾಸಮುದ್ರ, ಶೇಷಮೂರ್ತಿ ಅವಧಾನಿ, ಪಾಂಡುರಂಗ ದೇಶ್ಮುಖ್, ಡಾಕ್ಟರ್ ಗೌತಮ್ ಜಹಾಗೀರ್ದಾರ್, ಅಭಿಜಿತ್ ದೇಶಮುಖ್, ಕೃಷ್ಣಾಜಿ ಕುಲಕರ್ಣಿ, ಮಲ್ಲಾರಾವ್ ಗಾರಂಪಳ್ಳಿ, ಶ್ಯಾಮಾಚಾರ್ ಬೈಚ್ಪಾಳ್, ಶ್ರೀನಿವಾಸ್ ಭಟ್ಟರ್ಕಿ, ವಿದ್ಯಾಸಾಗರ್ ಕುಲಕರ್ಣಿ, ಅವಿನಾಶ್ ಕುಲಕರ್ಣಿ, ದಯಾನಂದ್ ಧಾರವಾಡ್ಕರ್, ಲಕ್ಷ್ಮೀಕಾಂತ್ ಕುಲಕರ್ಣಿ ಗಾರಂಪಳ್ಳಿ ಸೇರಿದಂತೆ ಇತರೆ ಅನೇಕರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸಗೋಡು ಜಯಸಿಂಹ, ವ್ಯವಸ್ಥಾಪಕ ನಿರ್ದೇಶಕರಾದ ದೀಪಶ್ರೀ ಕೆಜಿಎಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಬಸವೇಶ್ವರ ಆಸ್ಪತ್ರೆ ಕಲಬುರಗಿಯಲ್ಲಿ ನೂತನ ಬ್ಲಾಕಿನ ಭೂಮಿ ಪೂಜೆ, ಸೋಲಾರ್ ವಿದ್ಯುತ್ ಸ್ಥಾವರದ ಉದ್ಘಾಟನೆ ಹಾಗೂ ರೋಗಿಗಳ ಸಹಾಯಕರ ವಸತಿ ನಿಲಯದ ಶಿಲಾನ್ಯಾಸ ಸಮಾರಂಭ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬಸವೇಶ್ವರ ಆಸ್ಪತ್ರೆ ಕಲಬುರಗಿಯ ಹೊಸ ಬ್ಲಾಕಿನ ಭೂಮಿ ಪೂಜೆ, 650 ಕಿಲೋವ್ಯಾಟ್ನ ಆನ್ ಗ್ರಿಡ್ ರೂಫ್ ಟಾಪ್ ಸೌರ ವಿದ್ಯುತ್ ಸ್ಥಾವರದ ಉದ್ಘಾಟನೆ, ರೋಗಿಗಳ ಸಹಾಯಕರ ವಸತಿ ನಿಲಯದ ಶಿಲಾನ್ಯಾಸ ಸಮಾರಂಭವು ರವಿವಾರ ದಿನಾಂಕ 8ನೇ ಫೆಬ್ರವರಿ 2026ರಂದು ಬೆಳಗ್ಗೆ 10:45 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಬಸವೇಶ್ವರ ಆಸ್ಪತ್ರೆಯ ಆವರಣದಲ್ಲಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸಂಸ್ಥಾನದ 18ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ವಹಿಸಿದ್ದರು. ಈ ಸಮಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಎಸ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರಾದ ಅರುಣಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಡಾಕ್ಟರ್ ರಜನೀಶ್ ಎಸ್ ವಾಲಿ, ಡಾಕ್ಟರ್ ಮಹಾದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ ಆರ್ ಹರ್ವಾಳ್, ಸಾಯಿನಾಥ್ ಎನ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಅನಿಲ್ ಕುಮಾರ್ ಎಸ್ ಮರಗೋಳ್, ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ನಾಗಣ್ಣ ಎಸ್ ಘಂಟಿ, ನಿಶಾಂತ್ ಜಿ ಏಲಿ, ಡಾಕ್ಟರ್ ಗುರುಲಿಂಗಪ್ಪ ಎ ಪಾಟೀಲ್, ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಕಲಬುರಗಿಯ ಡೀನ್ ಡಾಕ್ಟರ್ ಶರಣಗೌಡ ಪಾಟೀಲ್, ವೈಸ್ ಡೀನ್ ಡಾಕ್ಟರ್ ವಿಜಯ್ ಕುಮಾರ್ ಕಪ್ಪಿಕೇರಿ, ಬಸವೇಶ್ವರ ಆಸ್ಪತ್ರೆ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಭಂಡಾರ್, ಬಸವೇಶ್ವರ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಮಲ್ಲಿಕಾರ್ಜುನ್ ತೆಗ್ನೂರ್, ಬಸವೇಶ್ವರ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಎಂಆರ್ ಪೂಜಾರಿ, ಸಂಗಮೇಶ್ವರ ಆಸ್ಪತ್ರೆ ಕಲಬುರಗಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಮಹಾನಂದ ಪಡಶೆಟ್ಟಿ ಸೇರಿದಂತೆ ಎಂಆರ್ ಮೆಡಿಕಲ್ ಕಾಲೇಜ್ ಮತ್ತು ಬಸವೇಶ್ವರ ಆಸ್ಪತ್ರೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಾವು 400 ರಾಜಕೀಯ ಭೂಮಿ ಪೂಜೆಯನ್ನ ಇದೀಗ ಪೂಜ್ಯರ ಒಂದು ಹಸ್ತದಿಂದ ನೆರವೇರಿಸಿದ್ದೇವೆ. ತಾವು ದಯವಿಟ್ಟು ಚಪ್ಪಾಳೆ ತಟ್ಟಬೇಕು. ಇದು ನಮ್ಮ ಅದೃಷ್ಟ ಅಂತ ನಾನು ತಿಳ್ಕೊಳ್ತೀನಿ. ಹಿಂದೆ ನನ್ಗೆ ಅನ್ಸುತ್ತೆ 2011-12ರಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಬಿಲ್ಡಿಂಗ್ SLN ಇಂಜಿನಿಯರಿಂಗ್ ಕಾಲೇಜಲ್ಲಿ, ಇವತ್ತದು ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜ್ ಆಗಿದೆ.
ಆ ಪಾಲಿಟೆಕ್ನಿಕ್ ಬಿಲ್ಡಿಂಗ್ ಉದ್ಘಾಟನೆ ಕೂಡ ಪೂಜ್ಯರ ಕೈಯಿಂದ ಅಂದು ನಿರ್ವಹಿಸಿದ್ವಿ ಅಂತ ಆ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಖುಷಿಪಡ್ತೇನೆ. ಮೊನ್ನೆ ನಾನು ಜಾತ್ರಾ ಮಹೋತ್ಸವದಲ್ಲಿ ನಾನು ಯೂಶಲಿ ಹೋಗ್ತಿರ್ತೀನಿ. ಆ ಜಾತ್ರೆಯನ್ನ ನೋಡಿದ್ರೆ ಬಹುಶಃ ಆ ಜನಸಾಗರ ಆ ಪ್ರಮಾಣದಲ್ಲಿ ನಿಮ್ಗೆಲ್ಲರೂ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲೋ ನನಗೆ ಗೊತ್ತಿಲ್ಲ. ಪತ್ರಿಕೆಯ ಒಂದು ಲೆಕ್ಕಾಚಾರ ಪ್ರಕಾರ 4.5 ಲಕ್ಷ ಜನ ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಅಂತ ಅನ್ನುವಂಥದ್ದು ಬಹಳ ಹೆಮ್ಮೆಯಾದಂಥ ವಿಷಯ. ಪೂಜ್ಯರು, ನಾನು ಸುಮಾರು ವರ್ಷದಿಂದ ನಿಮ್ಮೆಲ್ಲರ ಶಿಕ್ಷಕರ ಪ್ರತಿನಿಧಿ ಇರೋದ್ರಿಂದ ಆ ಭಾಗಕ್ಕೆ ಆಗಾಗ ಹೆಚ್ಚು ಕಡಿಮೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ನಾನು ಕೊಪ್ಪಳಲ್ಲಿ ಇದ್ದೇ ಇರ್ತೇನೆ. ಹೀಗಾಗಿ ಅವ್ರ ಸಂಸ್ಥೆ ಬೆಳೆದಿದ್ದಂತಾನು ಕೂಡ ನಾನು ಎಲ್ಲ ಸಂಸ್ಥೆಗಳು ಕೂಡ ಭೇಟಿ ಕೊಡ್ತೀನಿ. ಅದು ಶಾಲೆ ಆಗಿರಲಿ, ಕಾಲೇಜ್ ಆಗಿರಲಿ, PU ಕಾಲೇಜ್ ಆಗಿರಲಿ, ಇವತ್ತು ಆಯುರ್ವೇದಿಕ್ ಕಾಲೇಜ್ ಆಗಿರಲಿ. ಆಮೇಲೆ ಅಲ್ಲಿ ಯಾರೇ ದಯವಿಟ್ಟು ನೀವು ಹೋದ್ರೆ ಅವರ ಒಂದು ಅಂದ್ರೆ ಉಚಿತ ಊಟದ ವ್ಯವಸ್ಥೆ, ದಾಸೋಹ ನೋಡಿದ್ರೆ ನನ್ಗನ್ಸುತ್ತೆ ಯಾವ ಪ್ರಮಾಣದಲ್ಲಿ ಬಡ ಜನರಿಗೆ ಸೇವೆಯನ್ನ ಪೂಜ್ಯರು ಮಾಡ್ತಾ ಇದ್ದಾರೆ ಅಂತ ಕೇಳಿ ನಿಜವಾಗ್ಲೂ ಬಹಳ ಅತ್ಯಂತ ಸಂತೋಷ ತಂದುಕೊಡುವಂತ ವಿಚಾರ. ಇತ್ತೀಚೆಗೆ ಸುಮಾರು ಒಂದು 1500ದಿಂದ 2000 ವಿದ್ಯಾರ್ಥಿಗಳಿಗೆ PU ಕಾಲೇಜನ್ನ ಫ್ರೀ ಹಾಸ್ಟೆಲ್, ಫ್ರೀ ಎಜುಕೇಶನ್ ಕೊಡುವಂಥದ್ದು ಹೆಚ್ಚು ಕಡಿಮೆ 50-60 ಕೋಟಿ ರೂಪಾಯಿ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಪೂಜ್ಯರಿಗೆ ಚೆನ್ನಾಗಿ ಗೊತ್ತು. ನಮ್ಮ ಸಂಸ್ಥೆ ಕೂಡ ಎರಡೂ ಸಂಸ್ಥೆ ಒಂದು ಕಂಪ್ಯಾರಿಸನ್ ಹೇಳ್ಬೇಕಂದ್ರೆ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಈ ಹಿಂದುಳಿದ ಭಾಗದಲ್ಲಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ತಾವು ಯಾವ ಪ್ರಮಾಣದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀರಿ. ಅದೇ ಪ್ರಮಾಣದಲ್ಲಿ ಹಿಂದೆ ಮಹದೇವಪ್ಪ ರಾಂಪುರಿ ಅವರಾಗ್ಲಿ, ಅವ್ರ ಸಂಘಟಕರು ಅನೇಕ ಮಾನ್ಯರು ಈ ಸಂಸ್ಥೆಯನ್ನ ಇಂಜಿನಿಯರಿಂಗ್ ಕಾಲೇಜಿಂದ ಪ್ರಾರಂಭ ಮಾಡಿ ಲಾ ಕಾಲೇಜ್ ಆಯ್ತು, BG ವುಮೆನ್ಸ್ ಕಾಲೇಜ್ ಆಯ್ತು, ಮೆಡಿಕಲ್ ಕಾಲೇಜ್ ಆಯ್ತು, ಡೆಂಟಲ್, ಫಾರ್ಮಸಿ, ಹೋಮಿಯೋಪತಿ, ನರ್ಸಿಂಗ್, ಇವೆಲ್ಲ ಕಾಲೇಜ್ಗಳು ಇವತ್ತು 54-55 ಸಂಸ್ಥೆಗಳನ್ನ ನಾವು ನಡೆಸುವಂತ ಈ ದೊಡ್ಡದು ಬೆಳೆದಂತ ಒಂದು ಸಂಸ್ಥೆ ಇದೆ. ಈಟ್ಸ್ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಸಾಹಿತ್ಯದ ಒಬ್ಬ ಕವಿ, ಅವನು ಸಣ್ಣ ವಯಸ್ಸಿಗೆ ತೀರ್ಕೊಂತಾನ. ಅವನು ಈ ಗೋರಿ ಇರ್ತಿತ್ತಲ್ಲ, ಗೋರಿ ಟಾಮ್ ಸ್ಟೋನ್ ಅಂತೀವಿ ಅದಕ್ಕೆ, ಗೋರಿ ಮೇಲೊಂದು ಅವ ತನ್ನ ಕೊನೆಯ ಅತ್ಯಂತ ಪ್ರಿಯ ವಾಕ್ಯವನ್ನು ಬಳಸ್ಕೊಂಡಾನ. Here lies one whose name was written on water. ಒಬ್ಬ ಚಿಂತಕ ಜೀವನವನ್ನ ನಿರ್ವಚನ ಮಾಡುವ ಪರಿ ಆಗಿದೆ. ಜಾನ್ ಕೇಟ್ಸ್ he defines life. ಜೀವನ ಅಂದ್ರೆ ಏನು? ಅವ ಅಂತಾನ, ಜೀವನ ಅಂದ್ರೆ ಏನು ಅಲ್ಲ, ನೀರಿನ ಮ್ಯಾಲ ನೆನಪು ಬರ್ದಂಗ. ಜೀವನ ಅಂದ್ರ ನೀರಿನ ಮ್ಯಾಲ ನೆನಪು ಬರ್ದಂಗ. ಯಾಕಂದ್ರ ಬರ್ದಿದ್ದ ಸುಳ್ಳೈತೇನೋ, ಬರ್ದಿದ್ದು ಮೂಡೈತೇನೋ ಇಲ್ಲ. ಬರ್ದಿದ್ದ ಖರೆ ಐತಿ, ಆದ್ರೆ ಮೂಡಿಲ್ಲ. ಮೂಡದಂಗ ಅನಿಶೈತೆಲ್ಲ, ಇದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಇದು ಕಂಡಿದ್ದು ಇಲ್ಲ, ಇದ್ದಂಗದು ಕಂಡಿಲ್ಲ, ಇದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಮನುಷ್ಯ ಅರ್ಥ ಮಾಡ್ಕೋಬೇಕಲ್ಲ, ಜೀವನದ ಯಥಾರ್ಥತೆಯನ್ನು ಅರ್ಥ ಮಾಡ್ಕೋಬೇಕು. ಯಥಾರ್ಥತೆ ಇದರ ಅರ್ಥ ಜೀವನ ಹೆಂಗಿದೆಯೋ ಹಂಗೆ ತಿಳ್ಕೋಬೇಕು. ನಮ್ಗೆಲ್ಲರಿಗೂ ದುಃಖ, ನೋವ, ನಿರಾಶೆಗಳು ಯಾಕಂದ್ರೆ ನಾವು ಅನ್ಕೊಂಡಂಗೆ ಜೀವನ ಇರ್ಬೇಕಂತ ನಾವು ಅಂತೀವಿ, ಆದ್ರೆ ಅದು ಇರುವಂಗ ನಾವು ತಿಳ್ಕೊಂಡಿಲ್ಲ ಅಷ್ಟೆ. ಜೀವನವನ್ನು ಇರುವಂಗ ನಾವು ಅರ್ಥ ಮಾಡ್ಕೋಬೇಕಲ್ಲ. ಇದೇ ನಾಡಿನ ಒಬ್ಬ ಶ್ರೇಷ್ಠ ಶರಣರು 12ನೇ ಶತಮಾನದಲ್ಲಿ ಮೋಳಿಗೆಯ ಮಾರಯ್ಯ ಅಂತ ಆಗಿ ಹೋದರು. ಮೋಳಿಗೆಯ ಮಾರಯ್ಯ ಎಂಥ ದೊಡ್ಡವರು ಅಂದ್ರೆ ಅವರು ಕಾಶ್ಮೀರದ ಸಾಮ್ರಾಟ್ರವರು, ಮಹಾರಾಜ. ಅಲ್ಲಿ ಬಂಗಾರದ ಕಿರೀಟ ತಲೆ ಮೇಲೆ ಇಟ್ಟುಕೊಂಡು ಮೆರೆಯುವ ಮಹಾರಾಜ ಬಸವಾದಿ ಶರಣರ ಪ್ರಭಾವಕ್ಕೆ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿಯುವ ಕಾಯಕ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಯಾವ ತಲೆ ಮೇಲೆ ಬಂಗಾರದ ಕಿರೀಟ ಇತ್ತೋ ಆ ತಲೆ ಮೇಲೆ ಕಟ್ಟಿಗೆಯ ಹೊರೆ ಬಂದಿತ್ತು. ಯಾರೋ ಕೇಳಿದ್ರೆ ಅವ್ರಿಗಲ್ಲ, ನಿಮ್ಮ ತಲೆ ಮೇಲೆ ಬಂಗಾರದ ಕಿರೀಟ ಇತ್ತಲ್ಲ, ಈಗೇನು ಬಂದಿದೆ ನಿಮಗೆ? ಅವಾಗ ಅವ್ರಂತಾರೆ, ಮೋಳಿಗೆಯ ಮಾರಯ್ಯ ಹೇಳಿದ್ದೆ ಅಂದ್ರೆ
ಮೈ ಕ್ರೌನ್ ಈಸ್ ನಾಟ್ ಆನ್ ಮೈ ಹೆಡ್, ಮೈ ಕ್ರೌನ್ ಈಸ್ ಇನ್ ಮೈ ಹಾರ್ಟ್. ನನ್ನ ಹೃದಯದೊಳಗೆ ನನ್ನ ಕಿರೀಟ ಇದೆ, ತಲೆ ಮೇಲಿಲ್ಲ. ಏನು ಬಂಗಾರದ ಕಿರೀಟ ಹೊತ್ತಾಗ ಸಂತೋಷ ಆಗ್ತಿತ್ತಲ್ಲ, ಅದಕ್ಕಿಂತ ಸಂತೋಷ ಕಟ್ಟಿಗೆ ಹೊರೆ ಹೊತ್ತಿ ಪ್ರಾಮಾಣಿಕನಾಗಿ ಬದುಕುವುದರೊಳಗೆ ಇತ್ತು ಅಂತ ಹೇಳ್ತಾರೆ. ಅಪ್ರಾಮಾಣಿಕನಾಗಿ ಬಂಗಾರದ ಕಿರೀಟ ಇಟ್ಟುಕೊಳ್ಳೋದಕ್ಕಿಂತ ಪ್ರಾಮಾಣಿಕನಾಗಿ ಕಟ್ಟಿಗೆಯ ಹೊರೆ ಹೊತ್ತು ಸಾಗಿಸುವ ಜೀವನವೇ ಶ್ರೇಷ್ಠ ಅಂತ ಹೇಳಿದ ಮೋಳಿಗೆಯ ಮಾರಯ್ಯ ಅವ ಒಂದು ವಚನ ಬರೀತಾನೆ. ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಕಲಬುರಗಿಯ ವತಿಯಿಂದ 6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಲವು ವರ್ಷಗಳಿಂದ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಆಟೋ ಚಾಲಕರಿಗೆ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ಕಲಬುರಗಿ ನಗರದ ಕಾಕಡೆ ಚೌಕ್ನಲ್ಲಿ ಇಂದು ಜರುಗಿತು. ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಕಾಕಡೆ ಚೌಕ್ ಭವಾನಿ ನಗರ ಕಲಬುರಗಿಯ 6ನೇ ವಾರ್ಷಿಕೋತ್ಸವ ಹಾಗೂ ಹಲವು ವರ್ಷಗಳಿಂದ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಆಟೋ ಚಾಲಕರಿಗೆ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 8ನೇ ಫೆಬ್ರವರಿ 2026 ರವಿವಾರದಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಕಾಕಡೆ ಚೌಕ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆರ್ಟಿಒನ ಪರಮಾನಂದ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಗಂಗಮ್ಮ ಬಸವರಾಜ್ ಬಿರಾದಾರ್, ದೇವೇಂದ್ರಪ್ಪ ಕಪನೂರ್, ಪಾಲಿಕೆ ಸದಸ್ಯರಾದ ಅರುಣಾದೇವಿ ಎ ಲಿಂಗನವಾಡಿ, ಕಲಬುರಗಿಯ ಅಯ್ಯರವಾಡಿಯ ಮರಾಠ ಸಮಾಜದ ಅಧ್ಯಕ್ಷರಾದ ಪ್ರತಾಪ್ ರಾವ್ ಕಾಕಡೆ, ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಹನುಮಂತಪ್ಪ ಎಸ್ ಪೂಜಾರಿ, ಹೈದರಾಬಾದ್ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿಯ ಅಧ್ಯಕ್ಷರಾದ ನಂದಕುಮಾರ್ ಎಲ್ ನಾಗಭುಜಂಗೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಹಾಗೂ ಪ್ರಜಾವಾಣಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಮನೋಜ್ ಕುಮಾರ್ ಗುದ್ದಿ ಆಗಮಿಸಿದ್ದರು. ಅತಿಥಿಗಳಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿಯ ಕಾರ್ಯದರ್ಶಿಗಳಾದ ಶರಣು ಟೇಂಗ್ಳಿ, ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಶಾಂತಕುಮಾರ್ ದುದನಿ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಕಲಬುರಗಿ ನಗರದಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಆಟೋ ಚಾಲಕರಾದ ಕಲಬುರಗಿಯ ಮೋಹನ್ ಲಾಜ್ ಆಟೋ ಸ್ಟ್ಯಾಂಡಿನ ಖಾಜಾಭಾಯ್, ಸೂಪರ್ ಮಾರ್ಕೆಟ್ ಆಟೋ ಸ್ಟ್ಯಾಂಡಿನ ಅನಿಲ್ ರಾಠೋಡ್, ಬಸವೇಶ್ವರ ಆಟೋ ಸ್ಟ್ಯಾಂಡಿನ ನಾಗೇಶ್ ಪಾಟೀಲ್ ಮತ್ತು ಸೂರ್ಯಕಾಂತ್ ಖರ್ಮಟ್ಕಲ್, ಆಳಂದ್ ಚೆಕ್ ಪೋಸ್ಟ್ ಆಟೋ ಸ್ಟ್ಯಾಂಡಿನ ಗುರುನಾಥ್ ಹಾಗೂ ಬಾಬುರಾವ್ ಬಿರಾದಾರ್, ಹುಮ್ನಾಬಾದ್ ರಿಂಗ್ ರಸ್ತೆ ಆಟೋ ಸ್ಟ್ಯಾಂಡಿನ ಸಂಗಮೇಶ್ ಹಾಗೂ ಮಹೇಶ್ ಭೂಷಣಗಿ, ಶಿವಾಜಿನಗರ ಆಟೋ ಸ್ಟ್ಯಾಂಡಿನ ಶಂಕರ್ ಜಮಾದಾರ್ ಹಾಗೂ ಚಂದ್ರಕಾಂತ್ ಸಿದ್ದನ್ಕರ್, ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಕಲಬುರಗಿಯ ಚಿದಾನಂದ್ ಎಂ ಬಾಣೇಕರ್ ಇವರಿಗೆ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಕಪನೂರ್, ಸಂಗಮೇಶ್ ಹುಡುಗಿ, ಲಕ್ಷ್ಮೀಕಾಂತ್ ಮಾಲಿ ಪಾಟೀಲ್, ದಯಾನಂದ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಒಂದು ಸಂಘದ ವಿಶೇಷ ಏನಂದ್ರೆ ಬಹಳಷ್ಟು ಆಟೋ ಚಾಲಕರ ಸಂಘಗಳಿದೆ, ಬೇರೆ ಬೇರೆ ಕಾರ್ಮಿಕ ಸಂಘಟನೆಗೆ ಸಂಯೋಜನೆ ಆಗಿರ್ತಕ್ಕಂಥವು. ಇವ್ರದ್ದು ವಿಶೇಷ ಏನಂತಂದ್ರೆ ಯಾವತ್ತಿಗೂ ಒಂಥರ ಸ್ಟ್ರೀಟ್ ಫೈಟರ್ಸ್ ಅಂತೇಳಿ, ಅಂದ್ರೆ ಏನಾದರೂ ಅನ್ಯಾಯ ಆದಾಗ ಅವರು ಫಸ್ಟ್ ಫೋನ್ ಬರೋದೇ ಲಕ್ಷ್ಮೀಕಾಂತ್ ಸರ್, ಹಂಗಾಗ್ಬಿಟ್ಟದ್ರಿ, ಅದು ಅನ್ಯಾಯ ಆಗ್ಬಿಟ್ಟದ ನಮ್ಗೆ. ಆಮೇಲೆ RTOದವ್ರು ಹಿಂಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ, ಆಮೇಲೆ ಅತಿಕ್ರಮವಾಗಿ ಅದು ಆಟೋಗಳು ಪರ್ಮಿಟ್ ಇರಲಾರ್ದೆ ಓಡಾಡ್ತಾ ಇದ್ದಾವೆ. ಈ ಥರದ ಹಲವಾರು ಒಂದು ಜನಪರ ಕಾಳಜಿ ಮತ್ತು ತನ್ನದೇ ಸಮುದಾಯದ ಆಟೋ ಚಾಲಕರ ಸಮುದಾಯದ ಕಾಳಜಿಯನ್ನು ಹೊಂದಿರತಕ್ಕಂಥ ಲಕ್ಷ್ಮೀಕಾಂತ್ ಅವರು ನಮಗೆ ಕನ್ವಿನ್ಸ್ ಮಾಡಿ ಹಲವಾರು ಸುದ್ದಿಗಳನ್ನು ಹಾಕಿಸ್ಕೊಳ್ತಾ ಇರ್ತಾರೆ. ನಾವು ಭಾಳ ಖುಷಿಯಿಂದ ನಾವು ಬರಿತಾ ಇರ್ತೀವಿ. ಅಥವಾ ಏನಾದರೂ ಆಟೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಂಚಾರ ದಟ್ಟಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಸಮಸ್ಯೆ ಇದ್ದರೂ ನಾನು ಫಸ್ಟ್ ಕಾಲ್ ಮಾಡಿದೆ ನಮ್ಮ ಲಕ್ಷ್ಮೀಕಾಂತ್ಗೆ. ನಮ್ಮದು ಅವ್ರದ್ದು ಸುಮಾರು 7 ವರ್ಷದ ಸಂಬಂಧ ಇದೆ, ಹಾಗಾಗಿ ನೀವು ಬರಲೇಬೇಕಂತ ಹೇಳಿದರು, ಅದಕ್ಕೆ ಬಂದಿದ್ದೀನಿ. ಈ 6ನೇ ವಾರ್ಷಿಕೋತ್ಸವ ಆಟೋ ಚಾಲಕರ ಸೇವಾ ರತ್ನ ಪ್ರಶಸ್ತಿ ಇದು ಪ್ರತಿ ವರ್ಷ ಹೀಗೆ ನಡ್ಕೋತ ಬರಬೇಕು. ಮತ್ತು ಚಾಲಕರು ಏನಪ್ಪ ಅಂತಂದ್ರೆ ಎಲ್ಲ ಸರಿಯಾದ ರೀತಿಯಲ್ಲಿ ವಾಹನ ಚಾಲನೆ ಮಾಡಬೇಕು, ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ಇಟ್ಟುಕೊಳ್ಬೇಕು, ಹಾಗೂ ಎಲ್ಲ ನಗರದಲ್ಲಿ ಸರಿಯಾಗಿ ಏನಪ್ಪ ಅಂತಂದ್ರೆ ಚಾಲನೆ ಮಾಡಬೇಕು ಅಂತ ಹೇಳಿ ಏನು 2 ಮಾತು ಹೇಳ್ತೀನಿ. ನಾನು ಇದ್ರ ಹೇಳೋ ಸಂದರ್ಭ ಅಂದ್ರೆ ನಮ್ಮ ಭಾಗದ ಆಟೋ ಚಾಲಕರು ಎಲ್ಲರೂ ಕಲ್ತು ಒಂದು 6ನೇ ವರ್ಷದ ಸಮಾರಂಭ ಮಾಡಿದ್ದಾರೆ. ಅದ್ರ ಬಗ್ಗೆದಾಗ ನಾವು ಅಷ್ಟು ಆಟೋ ಸ್ಟ್ಯಾಂಡ್ದವ್ರಿಗೆ, ಗುಲ್ಬರ್ಗ ಆಟೋ ಸ್ಟ್ಯಾಂಡ್ದವ್ರಿಗೆ ಕರೆಸಿ ಲಕ್ಷ್ಮೀಕಾಂತ್ ಪಾಟೀಲ್ ಅವರು ಎಲ್ಲರೂ ಕರೆದು ಇಲ್ಲಿ ಒಂದು ಸನ್ಮಾನ ಮಾಡಿಸಿ ನಮ್ಮ
ಭವಾನಿ ಸಿಂಗ್ ಠಾಕೂರ್ ಸಾಹೇಬರಿಗೆ, ನಮ್ಮ ಅಣ್ಣವರು ದೇವೇಂದ್ರಪ್ಪ ಅಣ್ಣವ್ರಿಗೆ ಮತ್ತು ನಮ್ಮ ಆರ್ ಟಿ ಒ ಸಾಹೇಬ್ರಿಗೆ ಎಲ್ಲರಿಗೆ ಕರೆಸಿ ಸನ್ಮಾನ ಮಾಡಿಸಿ ಇವತ್ತಿನ ದಿನ ಒಳ್ಳೆ ವಿಚಾರ ಹೇಳಿ ಕಿಶನ್ ಆಟೋದವ್ರ ಬಗ್ಗೆದಾಗ ಹೇಳಿದ್ರು, ಅಥವಾ ಮತ್ತು ನಮ್ಮ ಆರ್ ಟಿ ಒ ಸಾಹೇಬ್ರು ಹೊತ್ತಿಂದ ಹೇಳಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರ ಬಗ್ಗೆದಾಗ ಹೇಳಿದ್ರು, ಆಟೋ ಚಾಲಕರಿಗೆ ಹ್ಯಾಂಗೆ ಇರಬೇಕು ಹ್ಯಾಂಗಿಲ್ಲ ಎಲ್ಲ ಹೇಳಿ ಕಿಶಿಂದ ಇವತ್ತಿನ ದಿನ ಸಮಾರಂಭ ಭಾಳ ದೊಡ್ಡ ಪ್ರಮಾಣದಾಗೆ ಮುಗೀತು ನಡೀತಾ ಇದೆ ಇದು. ಮತ್ತು ನಮ್ಮ ಎಲ್ಲ ಅಣ್ಣತಮ್ಮರಿಗೆ ಮತ್ತು ಭಾಗದ ಎಲ್ಲ ಬಡವರು ಬದುಕರಿಗೆ, ನಮ್ಮ ಹಿರಿಯರಿಗೆ, ನಮ್ಮ ಆಟೋ ಚಾಲಕರಿಗೆ ನನ್ನ ವತಿಯಿಂದ ನಾನು ಕಾಕಡಿ ಚಕ್ರ ನಮಸ್ಕಾರ ಮಾಡುತ್ತಾ, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಕಾಕಡೆ ಚೌಕ್ ಭವಾನಿ ನಗರದಲ್ಲಿ 6ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿ ಗಣ್ಯರು ಭಾಗವಹಿಸಿದ್ದಾರೆ. ಆಟೋ ಚಾಲಕರು ಅವರ ಸೇವೆಯು ಕೂಡ ಸಮಾಜಕ್ಕೆ ಒಂದು ಮುಖ್ಯವಾದ ವಿಷಯ. ಯಾಕಪ್ಪ ಅಂತಂದ್ರೆ ಸಮಾಜದಲ್ಲಿ ಆಟೋ ಚಾಲಕರ ಸೇವೆ ಅತಿ ಗಣನೀಯವಾದ ಸೇವೆ. ಹೆಂಗಪ್ಪ ಅಂತಂದ್ರೆ ಖಾಕಿ ಅಂತಕ್ಕಂಥ ಡ್ರೆಸ್ಸೇ ಹಂಗೆ. ಖಾಕಿ ಅಂದ್ರೆ ಅದು ಒಂದು ಸೇವೆ ಮನೋಭಾವ ಹೊಂದಿರತಕ್ಕಂಥ ಒಂದು ಶಕ್ತಿ. ಅದು ಖಾಕಿ ಅಂದ್ರೆ ರಕ್ಷಕ ಮತ್ತು ರಕ್ಷಣೆನೂ ಮಾಡ್ತದೆ. ಹಾಗಾದ್ರು ರಕ್ಷಕರು ಅವರು ಯಾವುದೇ ಅಪ್ಪ ಅಂತಂದ್ರೆ ತನ್ನ ಕಸ್ಟಮರ್ ಬಂದಾಗ ಅವನಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ನೋಡಿ ಆರೋಗ್ಯ ವಿಷಯವಾಗಿರಬೇಕು, ಬೇರೆ ವಿಷಯವಾಗಿರಬೇಕು, ಅದು ಪರಿಪೂರ್ಣವಾಗಿ ಅವರು ಒಳ್ಳೆಯ ಒಂದು ಸ್ಥಳಕ್ಕೆ ಒಂದು ಮುಟ್ಟುವ ಹಾಗೆ ಅವರು ಒಂದು ಸೇವೆ ಮಾಡ್ತಕ್ಕಂಥ ಕೆಲಸ ಆಟೋ ಚಾಲಕರು ಮಾಡ್ತಾರೆ. ಅದೇ ರೀತಿಯಾಗಿ ಆರೋಗ್ಯ ಏನಾದರೂ ಆದರೆ ತಮ್ಮ ಆಟೋದಲ್ಲಿ ಕೂತಿರ್ತಕ್ಕಂಥ ತಮ್ಮ ಕಸ್ಟಮರ್ ಏನಿರ್ತಾರೆ ಅವರಿಗೆ ಏನರೇ ಸಮಸ್ಯೆ ಆದ್ರೆ ಅವರಿಗೆ ಆಸ್ಪತ್ರೆವರೆಗೆ ಮುಟ್ಟಿಸುವ ರೀತಿಯಲ್ಲಿ ತಮ್ಮ ಮುತುರ್ವಜಿ ಕಾಳಜಿ ವಹಿಸಿ ಅವರಿಗೆ ಆಸ್ಪತ್ರೆಗೆ ಸೇರಿಸಿ ಒಳ್ಳೆಯ ಆರೋಗ್ಯ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸನೂ ಅವರು ಮಾಡ್ತಾರೆ. ಈ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಈ 6ನೇ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತಾ, ಆಮೇಲೆ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಈ ಸಂಘದವರು. ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಅವ್ರಿಗೆ ಯಾರು ಗುರುತಿಸಲ್ಲ ಅವ್ರಿಗೊಂದು ಶಾಲು ಹಾರ ಸನ್ಮಾನ ಮಾಡಿದಂಗೆ ಅಂತ ಅವ್ರಿಗೆ ಇನ್ನೂ ಸ್ವಲ್ಪ ಚಲೋ ಉತ್ತಮ ಸೇವೆ ಮಾಡಬೇಕು ಅನ್ನೋದೊಂದು ಭಾವನೆ ಬರ್ತದೆ. ಆ ರೀತಿಯಿಂದ ಈ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದು ಬಹಳ ಶ್ಲಾಘನೀಯ. ಆಮೇಲೆ ಇನ್ನೊಂದು ಅಂದರೆ ಈ ಆಟೋಗಳಂದ್ರೆ ಬಹಳ ಕನಿಷ್ಠ ಅಲ್ಲ. ಬಡವರು ಶ್ರೀಮಂತರೆಲ್ಲ ಆಟೋ ಕಾರ್ನಾಗೆಲ್ಲ ಹೊಡಿಡ್ತಾರೆ ಈಗಾಗಲೇ ಅಂದಂಗೆ. ಈಗ ಬಡವರು ಎಲ್ಲರೂ ಹೋಗ್ಬೇಕಾದ್ರೆ ಇಲ್ಲಿ ರೊಕ್ಕ ಕೊಡ್ತಾರೆ ಹೇಳ್ರಿ, 10 ರೂಪಾಯಿ 15 ರೂಪಾಯಿ. ಸೊ ಅವ್ರಿಗೆ ಒಯ್ಯದೆ ಇದೇ ಕಾರ್ಗಳು, ಬಡವರ ಕಾರ್ ಅಲ್ಲ, ಆಟೋ ಅಲ್ಲ, ಬಡವರ ಕಾರ್ ಅನ್ಲಿಕ್ಕೆ ನಾ ಈ ಸಂದರ್ಭ ಹೇಳ್ತೀನಿ. ಆಮೇಲೆ ಸುಖ ದುಃಖದಾಗಲಿ, ಆಮೇಲೆ ಅವ್ರು ಭಾಳ ಕಷ್ಟಪಡ್ತಾರೆ ನೀವು ಅಂದಂಗೆ. ಅವ್ರು ಇಲ್ಲಿ ಬೇರೆ ಕಡೆ ಎಲ್ಲ ಸ್ವಲ್ಪ ಹೆಚ್ಚಿರ್ಬೋದು. ಇಲ್ಲಿ ನೋಡಿ ಗಂಜಿಲಿಂದ ಸೂಪರ್ ಮಾರ್ಕೆಟ್ 10 ರೂಪಾಯಿ 10 ರೂಪಾಯಿ ಎಷ್ಟು ಜಮಾ ಆಗ್ತಾವ ಏನಿಲ್ಲ. ಸೊ ಅದಕ್ಕೆ ಅವ್ರು ಭಾಳ ಕಷ್ಟದಾಗಿರ್ತಾರೆ. ಅದಕ್ಕೆ ಸರ್ಕಾರ ಸಹಾಯ ಆಗಬೇಕು. ಆಮೇಲೆ ಸುಮಾರು ಸೌಲಭ್ಯಗಳು ಸಿಗ್ತಾವೆ ಭಾಳಷ್ಟು. ಈ ಸಂಘ ಏನು ಮಾಡಬೇಕು, ಅದೇ ಈಗ ತಾನೇ ಹೇಳ್ದಂಗೆ ಲೇಬರ್ ಡಿಪಾರ್ಟ್ಮೆಂಟ್ನಾಗ ರಿಜಿಸ್ಟ್ರೇಷನ್ ಮಾಡಿ ಬೇರೆ ಬೇರೆ ಸೌಲಭ್ಯ ಸಿಗ್ತಾವೆಲ್ಲ ಸೌಲಭ್ಯ ಪಡೆದು ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡಬೇಕು. ಇದೇ ಸಂಘ ಇನ್ನೂ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡಲಿ, ಬೆಳೀಲಿ. ಆಮೇಲೆ ಇದೇ ರೀತಿಯಿಂದ ಎಲ್ಲ ಏನು ಭಾಳ ಖುಷಿ ಆಯಿತು. ಎಲ್ಲ ಆಟೋ ಬೇರೆ ಬೇರೆ ಏರಿಯಾದ ಆಟೋ ಚಾಲಕರ ಸಂಘದವ್ರಿಗೆ ಕರೆಸಿ ಸನ್ಮಾನ ಮಾಡಿದ್ರಿ, ಉತ್ತೇಜನ. ಇದೇ ರೀತಿಯಿಂದ ಈ ಸಂಘ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತಿನ ದಿವಸ ಈ ಒಂದು ನಾವು 6ನೇ ವರ್ಷದ ವಾರ್ಷಿಕ ಸಂಭ್ರಮ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಇವರೆಲ್ಲ ಇವತ್ತೇನು ವೇದಿಕೆ ಮೇಲೆ ಆಸನದ ಇದ್ದರು ಅವರೇ ಕಾರಣ ಅಂತ ಹೇಳ್ಬೇಕು. ಇದು ಕೇವಲ ನಮ್ಮ ದುಡಿಮೆ ಅಟ್ಟೆ ಅವ್ರದ್ದೆಲ್ಲ ಒಂದು ಪರಿಶ್ರಮ ಅವ್ರದ್ದು ಅಂತ ಹೇಳ್ಬೇಕು. ಈ ಒಂದು ಸಂಘ ಇವತ್ತಿನ ದಿವಸ 6ನೇ ವರ್ಷ ಯಶಸ್ವಿ ಆಗಬೇಕಾದ್ರೆ ಮೂಲ ಕಾರಣ ಏನಪ್ಪ ಅಂದ್ರೆ ಇದಕ್ಕೊಬ್ಬರು ಪತ್ರಕರ್ತರದು ಒಂದು ಸಹಾಯ ಅದ. ಯಾಕಪ್ಪ ಅಂತಂದ್ರೆ ಇವತ್ತು ನಮಗೆ ಏನೇ ಒಂದು ಕಾರಣ ಮಾಡ್ಬೇಕಾದ್ರೆ ಅವ್ರು ಹಿಂದೆ ಕೂತು ನಾವು ಮುಂದಿದ್ದಾಗ ಮುಂದೆ ಮಾಡ್ಯಾರ. ಇದು ಕೇವಲ ಸಂಘ ನಮ್ಮದಲ್ಲ, ಅವ್ರು ಬೆಳೆಸಿದಂಥ ಸಂಘ. ಇವತ್ತಿನ ದಿವಸ 6ನೇ ವರ್ಷ ಪೂರೈಸ. ಅದಕ್ಕೆ ನಾಯಿಂದ ಈ ಒಂದು ಸಂಘಕ್ಕೆ ಯಾವುದೋ ಮಾರ್ಗದರ್ಶನ ನೀಡುತ್ತಾ ಸದಾ ಮುಂದೆ ತಂದಿರುವಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಮಾಲಕರಿಗೂ ಇದೇ ರೀತಿ ಯಾವುದೇ ರೀತಿಯಾದಂಥ ಸಹಾಯ ಇರಲಿ. ಯಾವುದೇ ಒಂದು ಕಷ್ಟ ಬಂದಾಗ ಅವ್ರು ಯಾವತ್ತೂ ಹಿಂಸರಿದಿಲ್ಲ, ನಾ ಇರ್ತೀನಂತೆ ನಮಗಿಂದ ಮುಂದೆ ಮಾಡ್ಯಾರ. ಅದಕ್ಕೆ ನಾ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಏನು ವಿನಂತಿಯಪ್ಪ ಅಂತ ನಿಮ್ಮೆಲ್ಲ ಸಹಕಾರ ಹೀಗೆ ಇರಲಿ, ಈ ಸಂಘ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಮತ್ತು ಈಗಾಗಲೇ ಸಾರಿಗೆ ಇಲಾಖೆ ಆಗಿರೋದು ಮತ್ತು ಕಾರ್ಮಿಕ ಇಲಾಖೆ ಆಗಿರ್ಬೋದು. ಕಾರ್ಮಿಕ ಇಲಾಖೆಯಲ್ಲಿ ಏನದ ಸಪ್ರೇಟಾಗಿ ಒಂದು ಚಾಲಕರ ಮಂಡಳಿ ಅದ. ಆ ಮಂಡಳಿಯಲ್ಲಿ ಈಗಾಗಲೇ ನಾವು 100 ಜನರಿಗೆ ಕಾರ್ಮಿಕರ ಕಾರ್ಡ್ ಮಾಡಿದ್ದೀವಿ. ಅದು ವಿತರಣೆ ಮಾಡಬೇಕಾಯಿತು. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಂದಿಲ್ಲ ಅಂತ ಇವತ್ತಿನ ದಿವಸ ವಿತರಣೆ ಮಾಡಿಲ್ಲ. ಮುಂದೊಂದು ದಿವಸ ಎಲ್ಲ ಕಾರ್ಯಕ್ರಮ ಹಮ್ಕೋತೀವಿ, ಅದಕ್ಕೆ ತಮ್ಮ ಸಹಕಾರ ಬೇಕು. ಮತ್ತು ಸಾರಿಗೆ ಇಲಾಖೆಯಲ್ಲಿ ನಂದೊಂದು ಮನವಿ ಏನಪ್ಪ ಅಂತಂದ್ರೆ ನೇರವಾಗಿ ಹೋದ್ರೆ ಆಗಲಾಗ್ಯದ. ಅದಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿ ನೇರವಾಗಿ ಹೋದ್ರೆ ಮಾಡಿಕೊಡುವಂಥ ಕೆಲಸ ಮಾಡಬೇಕಂತ ಎಲ್ಲರಲ್ಲಿ ವಿನಂತಿಸ್ತಾ ಸುದ್ದಿ ಇನ್ನು ಇವೆ. ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ರಾಜಾಪುರ ರಸ್ತೆಯ ಕೆಎಚ್ಬಿ ಕಾಲೋನಿಯ ಸೌಹಾರ್ದ ಕ್ಯಾಂಪಸ್ನಲ್ಲಿ ವೇದ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಸಂಚಾಲಿತ ದಿ ಹೈಸ್ಕೂಲ್ ಶಾಲೆಯ ಆಯಾಮ್ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಕಲಬುರಗಿ ನಗರದ ರಾಜಾಪುರ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದ ಹತ್ತಿರದ ಕೆಎಚ್ಬಿ ಕಾಲೋನಿಯಲ್ಲಿನ ಸೌಹಾರ್ದ ಕ್ಯಾಂಪಸ್ನಲ್ಲಿ ವೇದ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಸಂಚಾಲಿತ ದಿ ಹೈಸ್ಕೂಲ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಆಯಾಮ್ ಕಾರ್ಯಕ್ರಮವು ಶನಿವಾರ ದಿನಾಂಕ 7ನೇ ಫೆಬ್ರವರಿ 2026ರಂದು ಸಂಜೆ 5:30 ಗಂಟೆಯಿಂದ 7:30 ಗಂಟೆಯವರೆಗೆ ಜರುಗಿತು. ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಗೌರವ ಅತಿಥಿಗಳಾಗಿ ಕಲಬುರಗಿಯ ಶ್ರೀ ಸತ್ಯಸಾಯಿ ಮಾನವ ಶ್ರೇಷ್ಠತೆ ವಿಶ್ವವಿದ್ಯಾಲಯದ ಭೌತ ಮತ್ತು ರಾಸಾಯನಿಕ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ನಿತಿನ್ ಓಗಿರಾಲಾ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವೇದ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟಿನ ಕಾರ್ಯದರ್ಶಿಗಳಾದ ಅಮೃತ ತಿವಾರಿ, ಪ್ರಾಂಶುಪಾಲರಾದ ಶ್ವೇತಾ ಇಟಗಿ, 2ನೇ ಶಾಖೆಯ ಪಾಲುದಾರರಾದ ಮೊಹಮ್ಮದ್ ಗೌಸುದ್ದೀನ್ ಶೇಖ್ ಉಪಸ್ಥಿತರಿದ್ದರು. ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮೈಥಾಲಜಿಯ ಮಹಾಭಾರತ ಆಕ್ಟ್, ಗಣೇಶನ ಜನ್ಮದ ಕಥೆ, ಭೂಮಿಯನ್ನು ಉಳಿಸಿ, ಜಂಕ್ ಫುಡ್ ವರ್ಸೆಸ್ ಹೆಲ್ದಿ ಫುಡ್, ಹಿರಿಯರನ್ನ ಗೌರವಿಸಿ ಮತ್ತು ದಿ ಫ್ಯೂಚರ್ ವಿ ಡ್ರೀಮ್ ಥೀಮ್ಗಳ ಮೇಲೆ ಮಕ್ಕಳು ಆಕರ್ಷಕವಾಗಿ ಪ್ರದರ್ಶನ ನೀಡಿದರು. My name is Pranavi. We should respect parents and adults. We should respect teachers and friends. We should spend our time with adults. Real activity based is the key skill for our school teaching. So let me start with the June admissions. Admissions started up, and you all know as the admission starts, crying faces will be there. Parents, rather than more than crying faces of the children, we have seen parents also so tense for leaving kids and going to the school. And now rest assured that they are very well trusted us, and we have kept that trust. So starting with June, the academic year began with great enthusiasm and focus on environmental awareness and well-being. World Environmental Day was celebrated by engaging children in simple planting activities and nature conversations, helping them understand the importance of caring of the earth. Then we celebrated International Yoga Day, introduced children to the basic yoga postures and breathing exercises, promoting physical fitness and mental calmness, improved gross motor skills, balance and concentration through yoga. And I'm really surprised because I did not expect that the school is conducting so many activities. And the most important thing I'm surprised is school has a library here. So, which is unusual, but actually it's a very good thing to have. Now, Madam has given a very, very broad overview of what activities takes place in an annual year. Now, this kind of activities and presentation is generally not given in any school, and forget about preschool. So I'm very thankful to the madam that she has given such a broad detailed view of the activities. Now, annual day. So generally annual day means we review what are the activities happened, what progress the students have made, and we give some token awards to the students. But here one thing I'm very happy is many awards are given to many students. Now students, especially children at this level, they need incentive, they need motivation for them to open their wings and learn to fly. ಉರಿಲಿಂಗ ಪೆದ್ದಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಬೇಲೂರು ವತಿಯಿಂದ ಶರಣ
ಉರಿಲಿಂಗ ಪೆದ್ದಿ ಹಾಗೂ ಶರಣೆ ಕಾಳವೆ ಉತ್ಸವ, ಪೂಜ್ಯ ಶ್ರೀ ಲಿಂಗೈಕ್ಯ ಶಿವಲಿಂಗೇಶ್ವರ ಶಿವಯೋಗಿಗಳ 57ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಪ್ರಥಮ ಪ್ರಕಾಶಕರ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಉರಿಲಿಂಗ ಪೆದ್ದಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಬೇಲೂರು ವತಿಯಿಂದ ಶರಣ ಉರಿಲಿಂಗ ಪೆದ್ದಿ ಮತ್ತು ಶರಣೆ ಕಾಳವೆ ಉತ್ಸವ, ಪೂಜ್ಯ ಶ್ರೀ ಲಿಂಗೈಕ್ಯ ಶಿವಲಿಂಗೇಶ್ವರ ಶಿವಯೋಗಿಗಳ 57ನೆಯ ಪುಣ್ಯಸ್ಮರಣೆ ಶನಿವಾರ ಮತ್ತು ರವಿವಾರ ದಿನಾಂಕ 7 ಮತ್ತು 8ನೇ ಫೆಬ್ರವರಿ 2026ರಂದು ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಉರಿಲಿಂಗ ಪೆದ್ದಿ ಮಠದಲ್ಲಿ ಜರುಗಿತು. ಈ ಉತ್ಸವದ ಅಂಗವಾಗಿ ಪ್ರಥಮ ಪ್ರಕಾಶಕರ ಸಮ್ಮೇಳನವನ್ನು ಕೂಡ ಆಯೋಜಿಸಲಾಗಿತ್ತು. ದಿನಾಂಕ 7ನೇ ಫೆಬ್ರವರಿ 2026ರ ಶನಿವಾರದಂದು ಬೆಳಿಗ್ಗೆ 9 ಗಂಟೆಯಿಂದ 12:30ರವರೆಗೆ ಶರಣ ಉರಿಲಿಂಗ ಪೆದ್ದಿ ಮತ್ತು ಶರಣೆ ಕಾಳವ್ವೆ ಲಿಂಗೈಕ್ಯ ಶ್ರೀ ಶಿವಲಿಂಗೇಶ್ವರ ಶಿವಯೋಗಿಗಳ ಭಾವಚಿತ್ರ ಮತ್ತು ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಹಾಗೂ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಜಿ ಕೋನೆಕ್ರವರ ಬೃಹತ್ ಮೆರವಣಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಿಂದ ಶ್ರೀಮಠದವರೆಗೆ, ಅಲ್ಲಿಂದ ವೇದಿಕೆಗೆ ಸಾಂಸ್ಕೃತಿಕ ಕಲೆಗಳು ಕಲಾ ತಂಡಗಳ ಮೂಲಕ ಆಗಮಿಸಿತು. ಇದರ ಅಧ್ಯಕ್ಷತೆಯನ್ನು ಹುಲಸೂರಿನ ತಹಶೀಲ್ದಾರರಾದ ಶಿವಾನಂದ ಮೇತ್ರೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಸವ ಕಲ್ಯಾಣದ ನ್ಯಾಯವಾದಿಗಳಾದ ಅನುಸೂಯ ಮಂಠಾಳ್ಕರ್ ಆಗಮಿಸಿದ್ದರು. ಮಧ್ಯಾಹ್ನ 1:30ರಿಂದ ಸಾಯಂಕಾಲ 4:30 ಗಂಟೆಯವರೆಗೆ ಜರುಗಿದ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸಿದ್ದರು. ಸಾನ್ನಿಧ್ಯವನ್ನು ಹುಲಸೂರಿನ ವಿರಕ್ತ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ವಹಿಸಿದ್ದರು. ಉದ್ಘಾಟಕರಾಗಿ ಬೆಂಗಳೂರಿನ ಅಂಕಿತ ಪುಸ್ತಕ ಪ್ರಕಾಶನ ಸಂಸ್ಥೆಯ ಪ್ರಕಾಶಕರಾದ ಪ್ರಕಾಶ್ ಕಂಬತ್ತಳ್ಳಿ ಆಗಮಿಸಿದ್ದರು. ಸಮ್ಮೇಳನಾಧ್ಯಕ್ಷರ ನುಡಿಗಳನ್ನಾಡಲು ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಕಲಬುರ್ಗಿಯ ಪ್ರಕಾಶಕರಾದ ಡಾಕ್ಟರ್ ಬಸವರಾಜ್ ಜಿ ಕೋನೆಕ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಸವ ಕಲ್ಯಾಣದ ಐಡಿಯಲ್ ಶಾಲೆಯ ಅಧ್ಯಕ್ಷರಾದ ಮುಜಾಹಿದ್ ಪಾಷಾ ಆಗಮಿಸಿದ್ದರು. ಗೌರವ ಸನ್ಮಾನ ಸ್ವೀಕರಿಸಲು ಹುಲಸೂರಿನ ಇಕ್ಬಾಲ್ ಪಟೇಲ್ ಆಸ್ಪತ್ರೆಯ ಡಾಕ್ಟರ್ ಆರಿಫ್ ಪಟೇಲ್, ಉದ್ಗೀರ್ನ ಶಿವಾನಂದ್ ಉದ್ಧವರಾವ್ ಹೈಬತ್ಪುರೆ ಹಾಗೂ ಕಲಬುರಗಿಯ ಕರ್ನಾಟಕ ರಾಜ್ಯ ಶ್ರೇಷ್ಠ ವೈದ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಧ್ಯಾ ಸುರೇಶ್ ಕಾನೇಕರ್ ಆಗಮಿಸಿದ್ದರು. ಇದೇ ವೇಳೆ ಡಾಕ್ಟರ್ ಮಿಲಿಂದ್ ಮುಳೆ ಬಾಟ್ ಸಂಘವಿ, ಮಲ್ಲಿಕಾರ್ಜುನ್ ಪಿಡಿಒ, ಪ್ರಶಾಂತ್ ಕೊಟಗೇರ ಭಾಲ್ಕಿ, ಡಾಕ್ಟರ್ ರೋಲೇಕರ್ ನಾರಾಯಣ ಡಿ, ಡಾಕ್ಟರ್ ಶೋಭಾದೇವಿ ಚಕ್ಕಿ, ಡಾಕ್ಟರ್ ಚೆನ್ನಮ್ಮ ಎಸ್ ಪಾಟೀಲ್, ಡಾಕ್ಟರ್ ಸವಿತಾ ಎಸ್ ಹೊಸಮನಿ, ಪುಷ್ಪಾವತಿ ಚಂದ್ರಕಾಂತ್ ಭೋಸ್ಲೆ, ವಿಜಯೇಂದ್ರ ಕೋಡ್ಲಾ, ಜಟ್ಟೆಪ್ಪ ಸೋಮಪ್ಪ ಚಲವಾದಿ, ಡಾಕ್ಟರ್ ರವಿಕುಮಾರ್ ಎಮಾಜಿ, ಪಾರ್ವತಿ, ಡಾಕ್ಟರ್ ಅವಿನಾಶ್ ದೇವನೂರ್, ನೀಲಾ ಬಿ, ಮಮತಾ, ರಮಾ ಉಮೇಶ್ ಗಂಹಾರ್, ರುಕ್ಮಿಣಿ ಬಾಯಿ, ಡಾಕ್ಟರ್ ನಾಗಪ್ಪ ಸುರಳಿಕೇರಿ, ಜಲೀಲ್ ಪಟೇಲ್ ಹಾಗೂ ಗುತ್ತಪ್ಪ ಯಮನಪ್ಪ ಹಂಡರ್ಗಲ್ ಇವರಿಗೆ ಧರಿಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದೇ ರೀತಿ ಡಾಕ್ಟರ್ ಗಿರೀಶ್ ಎಡ್ರಾಮಿ, ಸುನಿಲ್ ಕುಮಾರ್ ಪಿ ಸಿಂಗಾರೆ, ಡಾಕ್ಟರ್ ಕೈಲಾಸ್ ಡೋಣಿ, ಡಾಕ್ಟರ್ ಆನಂದರೆಡ್ಡಿ ಮಾಣಿಕರೆಡ್ಡಿ ಪಟ್ಪಳ್ಳಿ, ಡಾಕ್ಟರ್ ವಿಜಯಲಕ್ಷ್ಮಿ ರಾಠೋಡ್, ರೇಷ್ಮಾ ದೇಶಮುಖಪ್ಪ ಇವರಿಗೆ ಕರುನಾಡ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜಗನ್ನಾಥ್ ಚಿಲ್ಲಾಬಟ್ಟೆ ಸ್ವಾಗತಿಸಿದರು. ಡಾಕ್ಟರ್ ಗವಿಸಿದ್ದಪ್ಪ ಎಚ್ ಪಾಟೀಲ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಡಾಕ್ಟರ್ ರಾಜ್ಕುಮಾರ್ ಮಾಳ್ಗೆ ನಿರೂಪಣೆ ಮಾಡಿದರು. ಡಾಕ್ಟರ್ ಸಿದ್ದಪ್ಪ ಹೊಸಮನಿ ವಂದನಾರ್ಪಣೆ ಮಾಡಿದರು. ಸಾಯಂಕಾಲ 4:30 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಜರುಗಿದ ಚಿಂತನಾಗೋಷ್ಠಿ ಒಂದರ ಸಾನ್ನಿಧ್ಯವನ್ನು ಗೋಟಾದ ಲಿಂಗಾಯತ ಮಹಾಮಠದ ಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಪ್ರಭುದೇವರು ವಹಿಸಿದ್ದರು. ನೇತೃತ್ವವನ್ನು ಬಸವ ಕಲ್ಯಾಣದ ಶ್ರೀ ಅಂಬಿಗರ ಚೌಡಯ್ಯನ ಗವಿಯ ಪೂಜ್ಯ ಶ್ರೀ ರತ್ನಕಾಂತ ಸ್ವಾಮೀಜಿ ವಹಿಸಿದ್ದರು. ಆಶಯ ನುಡಿಗಳನ್ನಾಡಲು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಚಿಂತಕರಾದ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ವಹಿಸಿದ್ದರು. ಉರಿಲಿಂಗ ಪೆದ್ದಿ ಮತ್ತು ಕಾಳವ್ವೆ ವಿಷಯದ ಕುರಿತು ಉಪನ್ಯಾಸ ನೀಡಲು ಬೀದರ್ನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ಆಗಮಿಸಿದ್ದರು. ಸಮ್ಮೇಳನಾಧ್ಯಕ್ಷರ ಜೀವನ ಸಾಧನೆ ಕುರಿತು ಉಪನ್ಯಾಸ ನೀಡಲು ಕಲಬುರಗಿಯ ಹಿರಿಯ ವಿಮರ್ಶಕರಾದ ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಆಗಮಿಸಿದ್ದರು. ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸ ನೀಡಲು ನಿರುಗುಡಿಯ ಸಾಹಿತಿಗಳಾದ ಡಾಕ್ಟರ್ ಸಾರಿಕಾದೇವಿ ಕಾಳಗಿ ಆಗಮಿಸಿದ್ದರು. ವಕೀಲರಾದ ಸಂಜುಕುಮಾರ್ ಖೇಲೆ ಸ್ವಾಗತಿಸಿದರು. ದಸಾಪ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಪೀರಪ್ಪ ಸಜ್ಜನ್ ನಿರೂಪಣೆ ಮಾಡಿದರು. ಪತ್ರಕರ್ತರಾದ ನಾಗಪ್ಪ ಬಿ ನಿಣ್ಣೆ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಬೇಲೂರಿನ ಉರಿಲಿಂಗ ಪೆದ್ದಿ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ, ಕಾರ್ಯಾಧ್ಯಕ್ಷರಾದ ಜಗನ್ನಾಥ ಚಿಲ್ಲಾಬಟ್ಟೆ, ಸಂಯೋಜಕರಾದ ಡಾಕ್ಟರ್ ಗವಿಸಿದ್ದಪ್ಪ ಎಚ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಹಳ ಅದು ಕಡಿಮೆ ಸಾಧನೆ ಏನಲ್ಲ, ಯಾಕೆಂದ್ರೆ ಅದನ್ನ ಓದೋದೇ ಒಂದು, ಮತ್ತೆ ಪುಸ್ತಕಗಳನ್ನ ಆಯ್ಕೆ ಮಾಡೋದೇ ಒಂದು ದೊಡ್ಡ ಕೆಲಸ. ಅಂಥದ್ರಲ್ಲಿ ಅವರು 3700 ಪುಸ್ತಕಗಳನ್ನ
ಅಷ್ಟು ಜನ ಲೇಖಕರನ್ನು ಆಯ್ಕೆ ಮಾಡಿ, ಸಬ್ಜೆಕ್ಟನ್ನು ಆಯ್ಕೆ ಮಾಡಿ, ಅವರಿಂದ ಬರೆಸಿ ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಇವತ್ತು ಅವರು ಈ ಪ್ರಕಾಶಕರ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಎಲ್ಲರೂ ದಯಮಾಡಿ ಜೋರಾದ ಚಪ್ಪಾಳೆಯ ಮೂಲಕ ಖುಷಿ ಆಗ್ತದ. ನಮ್ಮ ಗವಿಸಿದ್ದ ಪಾಟೀಲರು ಪರಿಚಯ ಮಾಡೋಕ್ಕೂ ಕಾಲಕ್ಕೆ ಪಂಚಾಕ್ಷರಿ ಸ್ವಾಮಿಗಳದ್ದು ಸಣ್ಣ ಮಠ ಅಂತ ಹೇಳಿದ್ರು. ನಾನು ಸಣ್ಣ ಮಠ ಯಾವುದಾಗ್ತದ, ದೊಡ್ಡ ಮಠ ಯಾವುದಾಗ್ತಂದ್ರೆ ಎಷ್ಟೇ ದೊಡ್ಡ ಮಠ ಇದ್ರೂ ಕಾರ್ಯ ಮಾಡದಿದ್ರೆ ಅದೇ ನಿಜವಾದ ಸಣ್ಣ ಮಠ. ಮತ್ತು ಏನೂ ಮಠ ಆಸ್ತಿ ಕಡಿಮೆ ಇರಲಿ ಹೆಚ್ಚಿರಲಿ ಅದು ಮಹತ್ವದ್ದಲ್ಲ. ಎಂಥ ಸಣ್ಣ ಮಠ ಇದ್ರೂ ದೊಡ್ಡ ಕಾರ್ಯ ಯಾರು ಮಾಡ್ತಾರಲ್ಲ ಅದೇ ನಿಜವಾದ ದೊಡ್ಡ ಮಠ. ಅದೇ ಜನರ ಹೃದಯದಲ್ಲಿ ಆ ಮಠ ಬೆಳಗ್ತು. ಆಸ್ತಿಯಿಂದ ದೊಡ್ಡದು ಸಣ್ಣದು ಅಲ್ಲ, ಕಾರ್ಯದಿಂದ ದೊಡ್ಡದು ಸಣ್ಣದು ಆಗ್ತದೆ ಅಂತ ಪಂಚಾಕ್ಷರಿ ಸ್ವಾಮಿಗಳವರು ಪ್ರಾರಂಭದಲ್ಲಿ ನಾವು ಸ್ವಲ್ಪ ಜನರು ಇಟ್ಕೊಂಡು ಅಲ್ಲೆಲ್ಲೋ ಒಂದು ಮೂಲೆ ಆ ಕಡೆ ಮೂಲೆ ಒಳಗೆ ನಾವು ನಮಗೆ ಫಸ್ಟ್ ಹೆಂಗೆ ಮಾಡ್ಬೇಕು ಹೆಂಗೆಲ್ಲ ಅಂತ ಬಂದು ಕೇಳಿದರು. ನಮ್ಮದೇ ನಮ್ಮ ಮಕ್ಕಳಿಗೆ ನಾಟಕ ಕಲಿಸ್ಕೊಂಡು ಪ್ರತಿ ವರ್ಷ ನಾಟಕ ತಂದಿಲ್ಲಿ ಮಾಡಿಸ್ತಿದ್ವಿ. ಒಬ್ಬ ಸಾಮಾನ್ಯ ಪುಸ್ತಕ ವ್ಯಾಪಾರಿ ಅಂಗಡಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಪುಸ್ತಕದ ವಹಿವಾಟು ಮಹತ್ವವನ್ನು ಅರಿತುಕೊಂಡು 12/12/1977ರಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಮತ್ತು ಪ್ರಕಾಶನ ಸಂಸ್ಥೆ ಅಂತ ಕಲಬುರಗಿ ಜಗಸಂಘದಲ್ಲಿ ಪ್ರಾರಂಭಿಸಿದೆ. ಇದಕ್ಕೆ ಮುಖ್ಯವಾಗಿ ಎಡೆಯೂರು ಸಿದ್ಧಲಿಂಗೇಶ್ವರ ನಾಮಾವಳಿಯನ್ನು ಓದುತ್ತಾ ಬಂದ ನನಗೆ ಸಿದ್ಧಲಿಂಗನ ಬಗ್ಗೆ ಅಪಾರ ಭಕ್ತಿ ಮತ್ತು ಮನೆಯೇ ಅಜ್ಜನ ಕೃಪೆಯಿಂದ ಮತ್ತು ಕಲಬುರಗಿ ಆಶೀರ್ವಾದದಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಅಂದಿನಿಂದ ಪ್ರಾರಂಭದ ನನ್ನ ಪಯಣ ಸಣ್ಣ ಗೂಡಂಗಡಿಯಿಂದ ಬುಕ್ ಸ್ಟಾಲ್ ಆಗಿ ಶೋರೂಮ್ ಆಗಿ ನಂತರ ಬುಕ್ ಮಾಲ್ ಆಗಿ ಬೆಳವಣಿಗೆ ಆಗಿರುವುದು ಎಲ್ಲರ ಒಂದು ಆಶೀರ್ವಾದದಿಂದ ಎಂದು ಭಾವಿಸಿದ್ದೇನೆ. ಪ್ರಕಾಶಕನಾಗಿ ಹಲವು ಸಮಸ್ಯೆಗಳನ್ನು ನಾನು ಎದುರಿಸಿದ್ದೇನೆ. ಶರಣೆ ಕಾಳವೆಯವರ ಉತ್ಸವದ ಹೆಸರಿನೊಂದಿಗೆ ಇವತ್ತು ಪ್ರಕಾಶಕರ ಒಂದು ಅದ್ಭುತವಾದ ಸಮ್ಮೇಳನ ಇಲ್ಲಿ ಜರುಗ್ತಾ ಇದೆ. ಅನೇಕ ಆಯಾಮಗಳನ್ನು ಇಟ್ಕೊಂಡು ಒಂದು ಸಮ್ಮೇಳನವನ್ನು ಇಲ್ಲಿ ಆಯೋಜಿಸಿರೋದು ಗವಿಸಿದ್ದಪ್ಪ ಅವರ ಒಂದು ಜಾಣ್ಮೆ ಅಂತ ನನಗನ್ಸುತ್ತೆ. ಬಹುಶಃ ಎಲ್ಲರೂ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವರು ಬಸವರಾಜ್ ಕೋನೇಕ್ ಅವರನ್ನು ಪ್ರಥಮ ಪ್ರಕಾಶಕರ ಸಮ್ಮೇಳನಕ್ಕೆ ಆಯ್ಕೆ ಮಾಡಿ ಇದು ಒಂದು ಹೊಸ ಪರಂಪರೆಯನ್ನು ನಾಂದಿ ಹಾಡಿರೋದು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಅಂತ ನನಗನ್ಸುತ್ತೆ. ಯಾಕೆಂದರೆ ಒಂದು ಸಿನಿಮಾ ನಡೀತಾ ಇದ್ದರೆ ನಿರ್ದೇಶಕ ನಿರ್ಮಾಪಕ ಹಿನ್ನೆಲೆಯಲ್ಲಿರ್ತಾರೆ. ಹಾಗೆ ಲೇಖಕಿಯರು ಪುಸ್ತಕವನ್ನು ಹೊರತರುವಾಗ ಪ್ರಕಾಶಕರು ಹಿನ್ನೆಲೆಯಲ್ಲಿರ್ತಾರೆ. ಅವರ ಆ ಒಂದು ಸ್ಫೂರ್ತಿ ಮತ್ತು ಅವರು ಸಮಾಜದಲ್ಲಿ ಅವರು ಕಟ್ಟಿಕೊಡುವಂತಹ ಒಂದು ಕಾಣಿಕೆ ಪುಸ್ತಕ ರೂಪದಲ್ಲಿ ಇದೆಯಲ್ಲ, ಅದು ಪ್ರಕಾಶಕರನ್ನು ಹುರಿದುಂಬಿಸಬೇಕು ಅನ್ನೋ ಕಾರಣಕ್ಕೆ ಈ ಸಮ್ಮೇಳನವನ್ನು ಆಯೋಜಿಸಿರೋದು ನಿಜಕ್ಕೂ ಶ್ಲಾಘನೀಯ. ಅರಿತುಕೊಂಡಿದ್ದೇವೆ. ಸ್ವತಃ ಅಧ್ಯಕ್ಷರ ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಕೂಡ ತಮ್ಮ ಬದುಕಿನ ಹೆಜ್ಜೆಯನ್ನು ಅವರು ತಮ್ಮ ಅಧ್ಯಕ್ಷೀಯ ಮಾತುಗಳಲ್ಲಿ ಅದನ್ನು ದಾಖಲಿಸಿದ್ದು ಕೂಡ ನಾವು ಓದಿದ್ದೇವೆ. ಆದರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಪರಿಶ್ರಮ, ನಿಷ್ಠೆ, ಕಾಯಕ ತತ್ವದಿಂದ ಹೀಗೆ ಒಬ್ಬ ಸಮಾಜದಲ್ಲಿ ಉನ್ನತಕ್ಕೆ ಏರಬಲ್ಲ ಅನ್ನುವುದನ್ನು ನಾವು ಕೋನೇಕ್ ಅವರ ಬದುಕಿನ ಹಿನ್ನೆಲೆಯೊಳಗೆ ಅರ್ಥಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆಗಲೇ ಆಶಯ ನುಡಿಯಲ್ಲಿ ಸಿದ್ದರಾಮ ಹೊನ್ಕಲ್ ಸರ್ ಅವರು ಬೇಂದ್ರೆ ಅವರ ಒಂದು ಪದ್ಯವನ್ನು ಉಲ್ಲೇಖಿಸಿ ಅವರ ವ್ಯಕ್ತಿತ್ವವನ್ನು ಹೇಳಿದಂಥದ್ದು ಕೂಡ ಇದೆ. ಅದಕ್ಕೆ ಇನ್ನೊಂದು ಬೇಂದ್ರೆಯವರ ಪದ್ಯ ಅವರ ವ್ಯಕ್ತಿತ್ವಕ್ಕೆ ಕಳೆಕಟ್ಟುವಂತಿದೆ ಅನ್ನುವುದನ್ನು ನಾನಿಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. పెద్ద నీనల్ల మహలింగ శరణను ఉరిలింగ పెద్ది విశ్వేశ్వర ప్రియను పెద్ద నీనల్ల మహలింగ శరణను ಉರಿಲಿಂಗ ಪೆದ್ದಿ ವಿಶ್ವೇಶ್ವರ ಪ್ರಿಯನು. ಅಂಬೇಡ್ಕರ್ ಅವರು ಒಬ್ಬ ಮಹಾನ್ ವ್ಯಕ್ತಿ ಆಗ್ಲಿಕ್ಕೆ ಕಾರಣನೇ ಅವ್ರ ಜಾತಿ ಆಗಿದೆ ಅನ್ನುವಂತಹ ವಿಚಾರ. ಆ ಒಂದು ದಲಿತರ ಕುಲದಲ್ಲಿ ಆ ಮಗು ಒಂದ್ ವೇಳೆ ಜನಿಸ್ತಾ ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ನಿಮ್ಮೆಲ್ಲರ ಕಷ್ಟ ಸುಖವನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದ್ದಿದ್ದಿಲ್ಲ.
ಇವತ್ತು ಈ ಭಾರತ ದೇಶ ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯವಾಗ್ತಾ ಇದ್ದಿಲ್ಲ. ಇವರನ್ನ ಕೀಳಮಟ್ಟದಲ್ಲಿ ನೋಡುವಂತ ಕ್ರಿಮಿ ಕೀಟಗಳಂತೆ ಇವರನ್ನ ದುಡಿಸ್ಕೊಳ್ತಾ ಇರುವಂತ ಈ ಸಮಾಜದ ವ್ಯವಸ್ಥೆಯನ್ನ ಮೊಟ್ಟ ಮೊದಲಿಗೆ ಅವರು ಮಟ್ಟ ಹಾಕಬೇಕು. ಎದರಿಂದ ಅಂತಂದ್ರೆ ಶಿಕ್ಷಣವೆಂಬ ಅಸ್ತ್ರದಿಂದ ಅನ್ನುವಂತ ವಿಚಾರವನ್ನ ಅರ್ಥ ಮಾಡಿಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರಿಗೆ ಮತ್ತೆ ಸ್ಫೂರ್ತಿಯ ಸೆಲೆಯಾಗಿ ನಿಂತವರು ಯಾರಂತಂದ್ರೆ ಜ್ಯೋತಿಬಾ ಫುಲೆ ಅವರು, ಜೊತೆಗೆ ಸಾವಿತ್ರಿಬಾಯಿ ಫುಲೆ ಅವರು. ಕಳ್ಳತನದ ಕಾಯಕ ಮಾಡುವಂತ ಉರ್ಲಿಂಗ ಪೆದ್ದಿ ಆ ಕಲ್ಲನ್ನೇ ತಗೊಂಡ ಅದನ್ನೇ ದೇವರು ಅಂತ ಪೂಜೆ ಮಾಡಿ, ನಂಬಿಕೆ ಶ್ರದ್ಧೆಗಳು ಮನುಷ್ಯನಿಗೆ ಫಲ ಕೊಡ್ತವೆ. ಆ ಮುಗ್ಧ ಭಕ್ತಿಯ ಏನು ಉರ್ಲಿಂಗ ಗೇದ್ರಿಡಿ ಜಾನದೇ ಒಂದು ಮಂತ್ರವನ್ನಾಗಿ ಮಾಡಿಕೊಂಡು ಕಲ್ಲನ್ನೇ ಲಿಂಗವನ್ನಾಗಿ ಮಾಡಿಕೊಂಡು ಶಕ್ತಿಯನ್ನು ಸಂಪಾದನೆ ಮಾಡುತ್ತಾನೆ. ಆ ಊರಿನಲ್ಲಿ ರಾಜ ಕೆರೆ ಕಟ್ಟಿಸ್ಬೇಕು, ಕೆರೆ ಕಟ್ಟಿಸ್ತಾನೆ, ನೀರು ಬರೋದಿಲ್ಲ, ಜನಗಳ ಹಾಹಾಕಾರ. ಅವಾಗ ಉರ್ಲಿಂಗ ದೇವರ ಬಳಿ ಬಂದು ಕೇಳಿದಾಗ ನನ್ನ ಶಿಷ್ಯ ಅವನ ಸಮಸ್ಯೆ ಬಗೆಹರಿಸ್ತಾನೆ ಹೋಗುವಂತಾಗ ಆ ಪೂಜಿಸಿದ ಕಲ್ಲನ್ನು ತಗೊಂಡು ಹೋಗಿ ಕೆರೆಯಲ್ಲಿರುವ ಒಂದು ಕಲ್ಲಿಗೆ ಹೊಡೆದಾಗ ಆ ಕಲ್ಲು ಸಿಡಿದು ನೀರು ಬುಗ್ಗಿ ಹೊರಗೆ ಬರ್ತದೆ, ಕೆರೆ ತುಂಬುತ್ತೆ. ನಾನೊಬ್ಬ ಅಜ್ಞಾನಿಯಾಗಿದ್ದರೂ ಸಹ ಈ ಒಂದು ಬರವಣಿಗೆ ಬರೆಯತಕ್ಕಂಥ ಲೇಖಕರು ಪ್ರತಿಯೊಂದು ಸಲ ದಲಿತರು ಅಂತ ಒಂದು ಶಬ್ದವನ್ನು ನಮೂಸ್ತಾರ. ಆ ದಲಿತರೆಂಬ ಶಬ್ದ ಎಲ್ಲಿಂದ ಬಂತು, ಯಾಕೆ ನಮೂಸ್ತಾರ? ಪ್ರತಿಯೊಂದು ಬಸವಣ್ಣನ ಕಾಲಕ್ಕೂ ಕೆಲಸದ ಆಧಾರದ ಮೇಲೆ ಜಾತಿಗಳನ್ನು ಮಾಡಿದ್ರು ವಿನಃ ಜಾತಿಗಳನ್ನು ಮಾಡಲಿಲ್ಲ ಅವರು. ಸಮಗಾರ ಧೂಳಯ್ಯ, ಸಮಗಾರ ಚೆನ್ನಯ್ಯ, ಡೋರ್ರ ಕಕ್ಕಯ್ಯ, ಸಮಗಾರ ಅರಳಯ್ಯ, ಉರ್ಲಿಂಗ ಪೆದ್ದಿ ಮಠ ಅಂತೇಳಿ ಈ ರೀತಿಯಿಂದ ಒಂದು ರೀತಿಯಿಂದ ಕೆಲಸದಿಂದ ಅವರಿಗೆ ಹೆಸರು ಕೊಟ್ಟರು ವಿನ ದಲಿತರು ಮತ್ತು ಅಸ್ಪೃಶ್ಯರಂತ ಹೇಳಿಲ್ಲ ಇಲ್ಲಿ. ಆದರೆ ಈಗಿನ ಲೇಖಕರದ್ದು ಏನು ಅಸ್ಪೃಶ್ಯರು ದಲಿತರಂತಾರಲ್ಲ, ಹಾಗಾದರೆ ಪರಮೇಶ್ವರ ಯಾವ ಜಾತಿಯವರು? ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ. ಉರಿಲಿಂಗ ದೇವ ನಿಮ್ಮ ಶರಣರು, ಉಪಮಿಸಬಾರದ ಉಪಮಾತೀತರು. ಉರಿಲಿಂಗ ಪೆದ್ದಿಯ ಒಂದು ಗುರುಗಳಾಗಿರ್ತಕ್ಕಂಥ ಉರಿಲಿಂಗ ದೇವರ ವಚನವಿದು. ಶರಣರು ಈ ಜಗತ್ತಿಗೆ ಸುಮ್ಮನೆ ಬಂದವರೆಲ್ಲ, ಒಂದು ಕಾರ್ಯವನ್ನ ಮಾಡ್ಲಿಕ್ಕಾಗಿ ಬಂದಿರತಕ್ಕಂಥವ್ರು. ನಾವು ನೋಡ್ತೀವಿ ಬಸವಣ್ಣನವರ ಜೀವನವನ್ನು ಕೂಡ ನೋಡಿದಾಗ ಅವರು ಒಂದು ವಚನ ಬರೀತಾರೆ, ಏನಂದ್ರೆ ನಾನೊಂದು ಕಾರಣಕ್ಕಾಗಿ ಮರ್ತಕ್ಕೆ ಬಂದೆನು. ಈ ಜಗತ್ತಿಗೆ ನಾನು ಸುಮ್ಮನೆ ಬಂದವನಾಗಿಲ್ಲ, ನಾನು ಒಂದು ಕಾರಣಕ್ಕಾಗಿ ಜಗತ್ತಿಗೆ ಬಂದೀನಿ ಅಂತಕ್ಕಂಥದನ್ನ ಬಸವಣ್ಣರು ಬರೀತಾರೆ. ಅದೇ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಯಾಕೆ ಬಂದರು ಬಸವಣ್ಣರು ಅಂದ್ರೆ ಮರ್ತ್ಯದ ಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನೆಯ ಒಬ್ಬ ಶರಣನನ್ನು ಅಂತ ಹೇಳ್ತಾರೆ. ಕಲ್ರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಗಾಬ್ರೆ ಲೇಔಟ್ನಲ್ಲಿ ಇರುವ ಜೋಡೋ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಎಕ್ಸಾಮ್ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಗಾಬ್ರೆ ಲೇಔಟ್ನಲ್ಲಿ ಇರುವ ಡೋಜೋ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಕಲ್ರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಎಕ್ಸಾಮ್ ಏರ್ಪಡಿಸಲಾಯಿತು. ಬೆಂಗಳೂರಿನಿಂದ ಆಗಮಿಸಿದ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ವೀಕ್ಷಿಸಿ ಇಬ್ಬರು ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಬೆಲ್ಟ್ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಲಬುರಗಿಯ ಆದರ್ಶ ಆಸ್ಪತ್ರೆಯ ಡಾಕ್ಟರ್ ಅಲೋಕ್ ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ದಂತ ಮಹಾವಿದ್ಯಾಲಯದ ಡಾಕ್ಟರ್ ಸುಧಾ ಆರ್ ಹಾಲ್ಕಾಯಿ, ಮಲ್ಲನಗೌಡ ಬಿರಾದಾರ್, ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್, ಶ್ರೀಕಾಂತ್ ಪಿಸಾಲ್, ಪ್ರತಾಪ್ ಸಿಂಗ್ ಪವಾರ್, ಅಂಬರೀಶ್ ಜೋಗಿ, ಶ್ರೀನಿವಾಸ್ ಜಾಧವ್, ಪ್ರೇಮ್ ರಾಠೋಡ್, ಸಾವಿತ್ರಿ ಕೊರಳ್ಳಿ ಸೇರಿದಂತೆ ಪಾಲಕ ಪೋಷಕರು ಎಲ್ಲರೂ ಕೂಡ ಬೆಳಗ್ಗೆ ಹೇಳ್ಬೇಕಾದ್ರೆ ಒಂದು ಅಲಾರ್ಮ್ ಇಡ್ತಾರೆ, ಕೆಲವೊಬ್ಬರು ಟ್ರಾಫಿಕ್ ನಾಯ್ಸ್ ಅಂತ ಹೇಳ್ತಾರ. ಬಟ್ ನಾನು ಬಹಳಷ್ಟು ಅದೃಷ್ಟವಂತ. ನಾವು ಹೇಳ್ಬೇಕಾದ್ರೆ ಈ ಗಾರ್ಡನ್ ಅಲ್ಲಿ ಎಲ್ಲ ಬೆಳಗ್ಗೆ 6 ಗಂಟೆ ಮಕ್ಕಳು ಒಂದು ಊಹಾ ಶಬ್ದದಿಂದ ನಾವು ಹೇಳ್ತೇವೆ. ಬಹಳ ಒಂದು ಸಂತೋಷದ ವಿಷಯ.
ಆನ್ ಅ ಲೈಟರ್ ನೋಟ್. ಯಾಕಂದ್ರೆ ಯಾವಾಗ ನಾವು ಈ ತರ ಒಂದು ಮಕ್ಕಳ ಒಂದು ಶಬ್ದ ಎದ್ದಿ ಅವ್ರು 6 ಗಂಟೆ ನಾವು ವಿಚಾರ ಮಾಡ್ತೇವೆ ಏನಂತ ಅಂದ್ರೆ 6 ಗಂಟೆ ಎದ್ದಿ ಹೋಗಿ ಕೋಚಿಂಗ್ ಮಾಡೋದು, ಟ್ರೈನಿಂಗ್ ಮಾಡೋದು ಅಷ್ಟೊಂದು ಸುಲಭ ಇಲ್ಲ. ಮುಖ್ಯ ಪಾತ್ರ ವಹಿಸಿದಂತಹ ಪೋಷಕರು ಎಷ್ಟು ಒಂದು ಸ್ಟ್ರಗಲ್ ಪಟ್ಟಿ ಅವ್ರ ಮಕ್ಕಳಿಗೆ ಒಂದು ಅವರಿಗೆ ಒಂಥರ ಒಂದು ವಿದ್ಯಾಭ್ಯಾಸ, ಇದು ಟ್ರೈನಿಂಗ್ ಕರಾಟೆ ಆಗಿರ್ಬೋದು, ಒಂದು ಮಾರ್ಷಿಯಲ್ ಆರ್ಟ್ಸ್ ಆಗಿರ್ಬೋದು, ಇದು ಬೇರೆಯವ್ರ ಮೇಲೆ ಒಂದು ವಿಜಯ ಸಾಧಿಸ್ಲಿಕ್ಕಿಲ್ಲ. ಬಟ್ ಇದರಿಂದ ನಾವು ಏನು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಒಂದು ನಮ್ಮ ಮೈಂಡ್ ಫೋಕಸ್ ಆಗಿರ್ಬೋದು, ಮುಂದಿನ ಗುರಿ ಆಗಿರ್ಬೋದು, ಯಾವ ತರ ಒಬ್ಬರು ಸ್ಟೂಡೆಂಟ್ಸ್ ಮೇಲೆ ಇದ್ರ ಪರಿಣಾಮ ಬೀಳುತ್ತೆ ಅಂತ ಹೇಳಕ್ ಬಯಸ್ತೇನೆ. My thanks to all the parents who are sitting over there. ಎಲ್ಲ ತಾಯಂದಿರಿಗೆ ತಂದೆಯರಿಗೆ ನನ್ನ ಧನ್ಯವಾದಗಳು. ಈ ನನ್ನ ಮುದ್ದು ಮಕ್ಕಳೇ, ನನ್ನ ಮುಂದಿನ ದೇಶದ ಪ್ರಜೆಗಳೇ, ನಮ್ಮ ದೇಶದ ರಕ್ಷಣೆಗಾಗಿ ನೀವು ನಿಂತ್ಕೋಬೇಕು. ನೀವೆಲ್ಲರಿಗೂ ಏನು ಕರ್ನಾಟಕ ಕರಾಟೆ ಕಲಿತಾ ಇದ್ದೀರಾ, ಮಾರ್ಷಲ್ ಆರ್ಟ್ಸ್ ಕಲಿತಾ ಇದ್ದಾರೆ, ಸೆಲ್ಫ್ ಡಿಫೆನ್ಸ್ ಕಲಿತಾ ಇದ್ದೀರಾ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡಿ. ಇದು ಒಂದು ಸ್ಫೂರ್ತಿ ಇಟ್ಕೊಂಡು ಮುಂದೆ ನೀವೆಲ್ಲರೂ ಡಿಫೆನ್ಸ್ ಫೋರ್ಸಸ್ ಜಾಯ್ನ್ ಆಗ್ಬೇಕು. ನಮ್ಮ ದೇಶದ ರಕ್ಷಣೆಗಾಗಿ ನೀವು ನಿಂತ್ಕೋಬೇಕು. ನಿಮ್ಮ ಹತ್ರ ಆ ಸಾಮರ್ಥ್ಯ ಇದೆ, ಆ ಡೆಡಿಕೇಶನ್ ಇದೆ, ಆ ವಿಲ್ ಪವರ್ ಇದೆ. ಇಲ್ಲಿರುವ ತಂದೆ ತಾಯಿಗಳನ್ನು ನಾನು ಕೇಳ್ಕೊಂತೀನಿ, ಅವರಿಗೆ ಆ ಥರ ಮಾರ್ಗದರ್ಶನ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮಾಸ್ಟರ್ಗಳು ನೀವೇನು ಕರಾಟೆ ಕಲಿಸ್ತೀರ ನನ್ನ ಮಕ್ಕಳಿಗೆ, ಇದ್ರ ಜೊತೆಗೆ ಅವರಿಗೆ ದೇಶ ಪ್ರೇಮಿ ಮತ್ತು ನಮ್ಮ ದೇಶದ ಮೇಲೆ ಇರುವಂತ ಒಂದು ರೆಸ್ಪಾನ್ಸಿಬಿಲಿಟಿ ನೀವು ಕಲಿಸ್ಬೇಕು. ಯಾಕೆಂದ್ರೆ ಗಿಡ ಆಗಿ ಬದಲಾದ್ರೆ ಮರ ಆಗಿ ಬದಲಿಲ್ಲ. ಇವತ್ತು ನಮ್ಮೆಲ್ಲರ ಕರ್ತವ್ಯ ಇದೆ. ಈ ಭೂಮಿ ತಾಯಿ ನಮಗೆ ನಿಸ್ವಾರ್ಥವಾಗಿ ಎಲ್ಲ ಕೊಟ್ಟಿದ್ದಾಳೆ. ಈ ಭೂಮಿ ತಾಯಿ ರಕ್ಷಣೆ ಮಾಡೋದು ನಾವೆಲ್ಲರ ಕರ್ತವ್ಯವೂ ಹೌದು. ನಾನು ಕರಾಟೆ ಸ್ಟೂಡೆಂಟು. ನಮ್ಮ ತಂದೆ ಬೆಂಗಳೂರಲ್ಲಿ CID SP ಇದ್ರು. ಸೊ ಐ ಯೂಸ್ ಟು ಗೋ ಫಾರ್ ಕರಾಟೆ ಕ್ಲಾಸಸ್. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವಾಪಸ್ ಗುಲ್ಬರ್ಗ ಬಂದಾದ್ಮೇಲೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಯಾವುದೇ ಕ್ಲಾಸಸ್ ಇರಲಿಲ್ಲ. ಅದೊಂದು ನೋವಾಗುತ್ತೆ. ನಾನು ಗುಲ್ಬರ್ಗಕ್ಕೆ ಯಾಕೆ ಬಂದೆ ಅಂದ್ರೆ ಲೇಟಾಗಿ ಬರಬೇಕಾಗಿತ್ತು ಅಂತ ಅಷ್ಟೇ. ಕರಾಟೆ ಬ್ಲ್ಯಾಕ್ ಬೆಲ್ಟ್ ತಗೊಂಡು ಬರಬೇಕಾಗಿತ್ತು ಅಂತ. ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಕಂಟಿನ್ಯೂ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.